ಶ್ರೀ ಕಲಬುರಗಿ ಶರಣು ಬಸವೇಶ್ವರರ ಜೀವನ ದರ್ಶನ ನಮ್ಮ ಜೀವನ ಪಾವನ. ನಾವೆಲ್ಲರೂ ಇವತ್ತು ಮೂರನೇ ದಿನ ಹೌದಲ್ರಿ? ನಿನ್ನೆ ದಿವಸ ಪುರಾಣದಾಗ ಏನಿತ್ತು ಹೇಳ್ರಿ? ನೀನು ಬಂದಿದ್ದಿಲ್ಲ. ನಾವು ಏನಂದ್ರೆ ಏನು ಹೇಳ್ಬೇಕು, ಬರೋದೇ ಇವತ್ತು ಬಂದೀವಿ. ನೋಡ್ರಿ, ನಮ್ಮ ಪುರಾಣ ಅಂದ್ರೆ ಹಿಂಗೆ. ನಮ್ಮ ಪುರಾಣ ಕೇಳಬೇಕಾದ್ರೆ ಹಿಂಗೆ ಕೇಳ್ತೈತಿ ಮಂದಿ. ಯಾವುದು ನೆನಪಿಟ್ಕೊಳಂಗಿಲ್ಲ. ಯಾವುದು ನೆನಪಿಟ್ಕೊ ಅಂತ ತಿಳ್ಕೊಂಡಂತೀವಿ, ಯಾವುದು ಮರಿಬೇಡ ಅಂತ ತಿಳ್ಕೊಂಡಂತೀವಿ, ಅದನ್ನು ಮರಿತೈತಿ. ಯಾವುದನ್ನು ಮರಿಬೇಕಂತ ತಿಳ್ಕೊಂಡು ಹೇಳ್ತೀವ್ರಲ್ಲ, ಅದನ್ನು ಮರೆಯಂಗಿಲ್ಲ. ಹೌದಲ್ಲಿವ? ಯಾವ್ಯಾವ್ದು ಮರೆಯಂಗಿಲ್ಲ ಹೇಳ ನೀವು? ಯಾವ್ದು ಮರೆಯಂಗಿಲ್ಲ? ನಿಮ್ಮ ಧಾರಾವಾಹಿ ಮರೆಯಂಗಿಲ್ಲ. ನಮ್ಮ ತಕ್ಕ ಬಂದು ಏನಂದ್ರೆ ನಿಮ್ಮ ಧಾರಾವಾಹಿ ಮರೆಯಂಗಿಲ್ಲ, ನಿಮ್ಮ ಸಿನಿಮಾ ಮರೆಯಂಗಿಲ್ಲ. ಹೌದಲ್ರಿ? ನಿಮಗೆ ಯಾರು ಏನಾರು ಅಂದಿದ್ರೆ ಅದನ್ನೂ ಮರೆಯಂಗಿಲ್ಲ. ಹೌದಲ್ಲ? ಅವು ಯಾವುಗಳನ್ನು ಮರೆಯಂಗಿಲ್ಲ ನೀವು. ಆದರೆ ನಮ್ಮದೆಲ್ಲ ಮರಿತೈತಿ. ಇವತ್ತು ಹಿಂಗೆ ಹೇಳಿ ಹಿಂಗೆ ಹೋದಿವಿ ಅಂತ ತಿಳ್ಕೊಂಡಂದ್ರೆ ಹೋಗ್ಬೇಕಾದ್ರೆ ಎಲ್ಲಿ ಎದ್ದು ಜಾಡಿಸಿಲ್ಲೇ ಹೋಗಿಬಿಡ್ತೈತಿ ಮಂದಿ. ಒಂದು ದಿವಸ ಮಂದಿ ಬೇಡ ನಡಿಯಪ್ಪ ನಿನಗೆ ಇರಲ್ಲ ಅಂತೇಳಿ. ಏನು ಮರಿಬೇಕು? ಕೆಲವೊಂದಿಷ್ಟುಗಳನ್ನು ಮರಿಬೇಕು, ಕೆಲವೊಂದಿಷ್ಟುಗಳನ್ನು ಮರಿಬಾರ್ದು. ಏನೇನು ಮರಿಬೇಕಂತ ಹೇಳ್ತೀನಿ. ನಿಮಗೆ ಯಾರಾದರೂ ಉಪಕಾರ ಮಾಡಿದ್ರಂದ್ರೆ ಶರಣರೇ ಅದನ್ನು ಮರಿಬಾರ್ದು. ನಿಮಗೆ ಯಾರಾದರೂ ಅಪಕಾರ ಮಾಡಿದ್ರೆ ಅದನ್ನು ಮರಿಬೇಕು. ನೀವು ಯಾರಾದ್ರಿಗೆ ಉಪಕಾರ ಮಾಡಿದ್ರಂದ್ರೆ ಅದನ್ನು ನೀವು ಮರಿಬೇಕು. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದನ್ನು ಮರಿಬೇಕು, ಉಪಕಾರ ಮಾಡಿದ್ದನ್ನು ಮರಿಬೇಕು. ಅವ್ರ ಮನೆಯಾಗ ನಿಂತು ಎಲ್ಲ ಕೆಲಸ ಮಾಡಿ ಬಂದಿದ್ದನ್ನು ಮರಿಬೇಕು. ನೀವು ಮಾಡಿದ್ದನ್ನು ಪರಮಾತ್ಮ ರುದ್ರಮುನೇಶ್ವರ ನೋಡ್ತಾನೆ. ಒಟ್ಟ ಹೇಳಕ್ಕೆ ಹೋಗ್ಬಾರ್ದು ಮಂದಿ ಮುಂದೆ ಮರಿಬೇಕಂತ. ಶರಣಬಸಪ್ಪನವ್ರ ಪುರಾಣ ಅಂತ ತಿಳ್ಕೊಂಡ್ರೆ ಮರೆತು ಬಿಡ್ತೈತಿ ಹಿಂಗೆ ಮಂದಿ. ಹೌದಲ್ರಿ? ನೀವು ಯಾವ್ದು ಮರಿಗಿಲ್ಲ ಹೇಳ್ರಿ? ಬಡ್ಡಿ ಸಾಲ ಕೊಟ್ಟದ್ದು ಒಟ್ಟ ಮರೆಯಂಗಿಲ್ಲ. ನೀವು ಮರಿತೀರೇನ? ಇಂಥ ದಿನ ಇಂಥ ಟೈಮ್ಗೆ ಇಂಥ ಅಮಾಶಿ ಒಳಗೆ ನಾ ಇಂಥ ಕೊಟ್ಟಿದ್ದೆ, ಹಿಂಗೆ ಇಷ್ಟು ದಿನ ಆತು, ಇಷ್ಟು ದಿನಗಳು ಆತಂತ ತಿಳ್ಕೊಂಡು ಎಲ್ಲ ಲೆಕ್ಕ ಬಾಕಿ ಮಾಡ್ಕೊಂಡು ತೊಗೊತೀರಿ. ಆದ್ರೆ ಪುರಾಣ ನಿನ್ನ ಏನಾತಂತ ತಿಳ್ಕೊಂಡು ಅಂದ್ಗಳಿಗೆ ಗಪ್ ಕುಂದಿರ್ತೀರಿ. ಹೌದಿಲ್ಲ? ಆದ್ರೆ ಶರಣಬಸವೇಶ್ವರ ಜೀವನ ದರ್ಶನದಲ್ಲಿ ನಾವೆಲ್ಲರೂ ಕೂಡಿಕೊಂಡು ನೋಡ್ಕೊಂಡು ಬರಾಕತ್ತೀವಿ ನಿನ್ನೆ ದಿವಸ. ಆದ್ರೆ ನಿನ್ನೆ ದಿವಸ ಯಾರು ಬಂದಿಲ್ಲ, ಇವತ್ತೆಲ್ಲ ಬಂದಿರಿ ತೊಟ್ಲಕ್ಕೆ ಅಂತೇಳಿ. ಹೌದಿಲ್ಲವ? ಏಯ್ ಸುಮ್ಕೊಂಡ್ರೆ ಇದೇನು ಮಾಡಿದ್ದು? ಹೌದೌದು, ನಾನು ಕಡೆ ಅಂತ ಮಾಡಿ ಏನು. ಶರಣಬಸವೇಶ್ವರರ ಜೀವನ ದರ್ಶನದಲ್ಲಿ ನಿನ್ನೆ ದಿವಸ ಭಾರತ, ಕನ್ನಡದ ಕರ್ನಾಟಕದ ತುಂಬ ಅನೇಕ ಶರಣ ಸತ್ಪುರುಷರನ್ನು ಒಳಗೊಂಡಿರುವಂಥ ಭೂಮಿ, ಪವಿತ್ರವಾಗಿರ್ತಕ್ಕಂಥ ಭೂಮಿ. 12ನೇ ಶತಮಾನದಲ್ಲಿ ಹಾಗೆ ಹೋಗಿರ್ತಕ್ಕಂಥ ಶರಣರನ್ನು ಸ್ಮರಣೆಯನ್ನು ಮಾಡಿಕೊಂಡು ಬಿಟ್ಟರಂತ ತಿಳ್ಕೊಂಡ್ರೆ ಪ್ರತಿಯೊಂದು ಹಳ್ಳಿ ಒಳಗೂ ಕೂಡ ಶ್ರೀಮಠವನ ಇವೆಲ್ಲವೂ ಕೂಡ ಅವತ್ತಿನ ದಿನಮಾನದಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಮತ್ತು ಕನ್ನಡ ನಾಡಿನಲ್ಲಿ ಎಂತೆಂಥ ಮಹಾತ್ಮರು ಹಾಗೆ ಹೋದರು ಅಂತ ತಿಳ್ಕೊಂಡು ನಾವೆಲ್ಲ ಸ್ಮರಣೆ ಮಾಡ್ಕೊಂಡ್ಬಂದ್ವಿ. ಹಾಗಾಗಿ ಏನಂತ ತಿಳ್ಕೊಂಡ್ರೆ ಕಲಬುರಗಿ ಜಿಲ್ಲಾ ಜೇವರ್ಗಿಯ ತಾಲೂಕು ಅರಳಗುಂಡಿಗಿ ಅನ್ನುವಂಥ ಒಂದು ಊರು. ಅಲ್ಲಿ ಏನಂತ ತಿಳ್ಕೊಂಡ್ರೆ ಅವತಾರವಾಗಬೇಕಾಗಿದೆ. ಶರಣರ ಒಂದು ಅವತಾರ ಸುಮ್ಮನೆ ಅಲ್ಲ. ಎಲ್ಲಿ ಬೇಕಲ್ಲಿ ಅವತಾರ ಆಗಂಗಿಲ್ಲ. ಮಹಾತ್ಮರು ಎಲ್ಲಿ ಬೇಕಲ್ಲಿ ಜನಸಕ್ಕಾಗಂಗಿಲ್ಲ. ಮಹಾತ್ಮರ ಉದಯ ಅಂತ ತಿಳ್ಕೊಂಡ್ರೆ ಅದು ಪುಣ್ಯ ಅಂತ ಕರೀತಾರೆ. ಮಹಾತ್ಮರ ಅವತಾರ ಆಗಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ ಶರಣರ. ಮಹಾತ್ಮರು ಅಂತ ತಿಳ್ಕೊಂಡ್ರೆ ಶಿವನ ಅಂಶವನ್ನು ಇಟ್ಟುಕೊಂಡು ಈ ಭೂಮಿಗೆ ಬರ್ತಾರೆ. ಶಿವನ ಅಂಶವೇ ಒಂದು ಪ್ರತಿರೂಪದೊಳಗೆ ಬರ್ತದ ಅಂತ ತಿಳ್ಕೊಂಡಂತಾರೆ. ಆದರೆ ಶಿವನು ಬರುವುದಿಲ್ಲ. ಆದರೆ ಶಿವನ ಅಂಶ ಏನಂತ ತಿಳ್ಕೊಂಡು ಈ ಭೂಮಿಗೆ ಬರ್ತದಂತ. ಅದಕ್ಕೆ ಅಂಶ ಅವತಾರಿಗಳು, ಅವತಾರಿಕರು, ಮಹಾತ್ಮರು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅರಳಗುಂಡಿಗೆ ಒಳಗೆ ಭಾಳಷ್ಟು ಒಳ್ಳೆಯ ಮುಗ್ಧ ಭಕ್ತರಾಗಿರ್ತಕ್ಕಂಥವರು. ಎಂಥ ಭಕ್ತರದರ ಅಂತ ತಿಳ್ಕೊಂಡ್ರೆ ಶರಣರ ಆ ಊರಿನೊಳಗೆ ಸತ್ಯವಂತರ ಊರು, ನೀತಿವಂತರ ಊರು, ಕಾಯಕ ಪ್ರೇಮಿಗಳು, ಜಂಗಮ ಪ್ರೇಮಿಗಳು, ಗುರುಲಿಂಗ ಜಂಗಮ ಪ್ರೇಮಿಗಳು, ಸದಾವ ಕಾಲ ಹೊಲದೊಳಗೆ ಕೆಲಸವನ್ನು ಮಾಡ್ತಕ್ಕಂಥವರು, ಕಾಯಕದ ಜೀವಿಗಳಂತ ಕರ್ಕೊಂಡು ಬರ್ತಾರೆ. ಆ ರೀತಿ ಒಳಗೆ ಕಾಯಕವನ್ನು ಮಾಡ್ತಕ್ಕಂಥವರು ಆ ಊರಿನೊಳಗೆ ಇರ್ತಿದ್ರಂತ. ಆದ್ರೆ ಒಂದು ಮಾತು ಹೇಳ್ಕೊಂಡು ಬರ್ತಾರ. ಎಂಥ ಒಂದು ಊರು ಅಂತ ತಿಳ್ಕೊಂಡ್ರೆ ಅರಳಗುಂಡಿಗೆ ಅಂತ ತಿಳ್ಕೊಂಡೊಂದು ಊರು. ಅವತ್ತಿನ ದಿನಮಾನದಲ್ಲಿ ಒಬ್ಬ ಸದ್ಭಕ್ತನ ಓರ್ವನಾಗಿರ್ತಕ್ಕಂಥವನು ಸಂತಿಗೆ ಹೋಗಿದ್ದಂತ.
ಸಂತಿ ಒಳಗೆ ಏನಂತ ತಿಳ್ಕೊಂಡಂದ್ರೆ ತನಗೊಂದು ಎತ್ತು ಬೇಕಾಗಿತ್ತಂತ, ಎತ್ತು ತರ್ಬೇಕಂತ ತಿಳ್ಕೊಂಡು ಹೋದಂತ. ಎತ್ತು ತರ್ಬೇಕಂತ ತಿಳ್ಕೊಂಡು ಹೋದ. ಆ ಜೇವರಿಗೆ ಒಳಗೆ ಸಂತಿ ಮಾಡ್ಬೇಕಂತ ತಿಳ್ಕೊಂಡು ಹಿಂಗೆ ಹೋಗ್ಯಾನ. ಆ ಎತ್ತು ತರ್ಬೇಕಂತ ತಿಳ್ಕೊಂಡು ಹೋದಾಗ ನೋಡಿದ, ಅವನ ಮನಸ್ಸಿಗೆ ಬರಲಿಲ್ಲಂತ ಎತ್ತು. ಅವ ಎಲ್ಲ ಕಡೆ ಎತ್ತು ನೋಡಾಕತ್ತಿದ, ಎತ್ತು ನೋಡಾಕತ್ತಿದ, ಎತ್ತು ನೋಡಿದ. ಆದರೆ ಎತ್ತು ಅವನಿಗೆ ಮನಸ್ಸಿಗೆ ಬರಲಿಲ್ಲ. ಕೊನೆಗೆ 12-1 ಗಂಟೆ ಆಯ್ತು. ಊರಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೊಂಟಂತ. ಹೋಗೋ ಮುಂದೆ ದಾರಿ ಒಳಗೆ ಏನಂತ ತಿಳ್ಕೊಂಡ್ರೆ ಒಬ್ಬ ಕೊನೆಗೆ ಒಂದು ಎತ್ತು ಕಟ್ಟಿ ಹಾಕಿ ನಿಂತ್ಕೊಂಡಿದ್ದ. ಅವಾಗ ಕೇಳಿದಂತ ಅರಳುಗುಂಡಿಗೆ ಅವ, ಎಣ್ಣ ಎತ್ತು ತೊಗೊಂಡು ಏನೋ ಇದನ್ನ ಅಂತ ತಿಳ್ಕೊಂಡಂದಂತ. ಈ ಎತ್ತು ತೊಗೊಂಡು ಏನಂತ ತಿಳ್ಕೊಂಡಂದಾಗ ಅವ ಅಂದಂತ, ಇಲ್ಲಪ್ಪ ನಾ ಎತ್ತನ್ನು ಇದನ್ನು ಮಾರಾಟ ಮಾಡಕ್ಕೆ ಬಂದಿದ್ದೆ. ಆದರೆ ಈ ಎತ್ತನ್ನು ಯಾರು ತೊಗೊಳ್ಳಿಲ್ಲ ಮಾರಾಯ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿನಿ, ಯಾರ ಕೇಳ್ತಾರೆ ಏನಂತ ತಿಳ್ಕೊಂಡು ನಿಂತ್ಕೊಂಡಿನಿ ಅಂದ. ಅವಾಗ ಅವ್ರಂದರು, ಅರಳುಗುಂಡಿಗೆ ಒಂದಂತ, ಶರಣರ ಯವ್ವ ಈ ಕಡೆ ಲಕ್ಷ್ಯ ಇರಲಿ, ನಾ ಹೇಳುವಂಥದ್ದು ಈ ಕಡೆ ಲಕ್ಷ್ಯ ಇರಲಿ. ಅವ್ರು ಬರೋರು ಬರ್ತಿರ್ತಾರೆ, ಕುಂದ್ರದ ಜಾಗ ಐತೆ, ಜಗ್ ಐತೆ, ಬೇಕಾದ್ರೆ ಇನ್ನೊಂದು ತಡಪತ್ರೆ ಹಾಕ್ರಿ ಹಿಂದೆ ತಾಯಿಂದರಿಗೆ, ಇನ್ನೊಂದು ತಡಪತ್ರೆ ಹಾಕ್ರಿ. ಅರಳುಗುಂಡಿಗೆ ಒಂದಂತ, ನನಗೆ ಎತ್ತಕ್ಕೆ ಬೇಕಾಗಿತ್ತು, ಕೊಡ್ತೀನಿ ಅಂತ ತಿಳ್ಕೊಂಡಂದ. ಆಯ್ತು ಕೊಡ್ತೀನಪ್ಪ ಅಂದ. ಎಷ್ಟು ಎತ್ತು ಕಿಮ್ಮತ್ತು, ಎತ್ತಿನ ಕಿಮ್ಮತ್ತು ಹೇಳಂತ ತಿಳ್ಕೊಂಡಂದಾಗ ಅವ ಅಂದ 250 ರೂಪಾಯಿ ಅಂದ. 200 ವರ್ಷದಿಂದ ಮಾತಾಡಕತ್ತೀನಿ ರೀ. ಒಂದು ಎತ್ತಿನ ಕಿಮ್ಮತ್ತು 250 ರೂಪಾಯಿ ಅಂತ ತಿಳ್ಕೊಂಡಂದಾಗ ಅವ ಅಂದ, ಏನಪ್ಪ ನನಗಷ್ಟು ದುಡ್ಡು ತಂದಿಲ್ಲ, ನನ್ನ ಹತ್ರ ಹಣ ಇಲ್ಲದವದಿ, ನಾನು ಏನೇನೋ ಮಾಡಿ ಒಂದು ಎತ್ತು ತೊಗೊಂಡು ಹೋಗಬೇಕು, ನಾನು ವ್ಯವಸಾಯ ಮಾಡಬೇಕಂತ ತಿಳ್ಕೊಂಡು ನಾನು ಒಂದಿಷ್ಟು ಬಂದವಪ್ಪ, ನನ್ನ ಹತ್ರ ಹಣ ಇಲ್ಲ, ಮತ್ತು ನನ್ನ ಹತ್ರ ದುಡ್ಡು ಕಡಿಮೆ ಐತೆ, ಮತ್ತು ಎಷ್ಟು ಕೊಡ್ತೀರಿ ಅಂತ ಅಂದಾಗ, ನೀ ಹೆಟ್ಟಿಗೆ ಕೇಳು ಅಂತ ತಿಳ್ಕೊಂಡಂದಾಗ ಅವ ಅಂದ 200 ರೂಪಾಯಿ ಆದ್ರೆ ನನಗೆ ತೊಗೊತೀನಿ ಅಂದ. ಆಯ್ತು ಬಿಡು ಮರ ಅಷ್ಟ ಆಗಲಿ ಅಂದ. 200 ರೂಪಾಯಿ ಆಗಲಿ ಅಂತ ತಿಳ್ಕೊಂಡ ಬಳಿಕ ಅವ ಅಂತಾನ, ಇಲ್ಲಪ್ಪ ನನ್ನ ಹತ್ರ ಹಣ ಭಾಳ ಇಲ್ಲ, 100 ರೂಪಾಯಿ ತೊಗೊಂಡು ಬಂದೀನಿ, ಈ 100 ರೂಪಾಯಿ ತಗೋ, ಈ 100 ರೂಪಾಯಿ ಹಣವನ್ನು ತೆಗೆದುಕೋ. ಆದರೆ ಏನಂತ ತಿಳ್ಕೊಂಡಂದ್ರೆ 100 ರೂಪಾಯಿ ನಾ ಇನ್ನೂ 8 ದಿನಗಳ ಆದ ಬಳಿಕ ಮತ್ತೆ ನಾನು 100 ರೂಪಾಯಿ ತೊಗೊಂಡು ಬಂದು 100 ರೂಪಾಯಿ ಕೊಟ್ಟು ಎತ್ತು ತೊಗೊಂಡು ಹೋಗ್ತೀನಿ ಅಂತ ತಿಳ್ಕೊಂಡಂದ. ನೋಡಿ ಹೆಂಗಿರ್ಬೇಕು. ಆಗಲಿ ಬಿಡು ಮರ ಅಂತ ತಿಳ್ಕೊಂಡು ಏನು ಮಾಡಿದ, 100 ರೂಪಾಯಿ ಕೊಟ್ಟು ಎತ್ತು ಮುಗಿಸ್ಕೊಂಡು ಏನು ಮಾಡಿದ, ಅವನ ಮನೆ ಹತ್ರ ಹೋದಂತ, ನನ್ನ ಮನೆಯಪ್ಪ, ನೀ 8 ದಿನಗಳಾದ ಬಳಿಕ ಬಾ, ನನ್ನ ಹತ್ರ ಇನ್ನು ಉಳಿದಿರ್ತಕ್ಕಂಥ ಹಣವನ್ನು ಕೊಟ್ಟು ಎತ್ತ ತೊಗೊಂಡು ಹೋಗಂತಿ ಅಂತ ತಿಳ್ಕೊಂಡು ಅಂದು ಎತ್ತ ಜೇವರಿಗೆ ಒಳಗೆ ಮನೆ ನೋಡಿದ ಬಳಿಕ ಹೋಗ್ತೀನಪ್ಪ ಅಂತ ತಿಳ್ಕೊಂಡು ಹೊರಟ. ಆದರೆ ಏನೋ ಗೊತ್ತಿಲ್ಲ, ಅರಳಗುಂಡಿಗೆ ಒಳಗೆ ಹೋದಂತ. ಅರಳಗುಂಡಿಗೆ ಒಳಗೆ ಹೋಗೋದ್ರೊಳಗೆ ಏನಾಯ್ತು ಅಂತ ತಿಳ್ಕೊಂಡಂದ್ರೆ 8 ದಿನಗಳ ಆದ ಬಳಿಕ ನಾ ಬರ್ತೀನಿ ಅಂತ ತಿಳ್ಕೊಂಡು ಅಂದಿದ್ನಲ್ಲ, 8 ದಿನಗಳ ಅಂತ ತಿಳ್ಕೊಂಡು ಬಂದಿದ್ದ, 8 ದಿನಗಳ ಕಳೀತು, ಹೋಗಲೇ ಇಲ್ಲ. 8 ದಿನಗಳಾಯ್ತು ಹೋಗಲಿಲ್ಲ, 10 ದಿನಗಳಾಯ್ತು ಹೋಗಲಿಲ್ಲ, 12 ದಿನಗಳಾಯ್ತು ಹೋಗಲಿಲ್ಲ, 15 ದಿನಗಳ ಕಳೀತಂತ ಹೋಗೋಕ್ಕಾಗಲಿಲ್ಲ. ಹಣದ ಅಡಚಣೆ ಭಾಳ ಆಯ್ತು, ಅನಾನುಕೂಲ ಆಯಿತು, ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಕತ್ತಿದ. ಏನೋ ಗೊತ್ತಿಲ್ಲ. 15 ದಿನಗಳಾದ ಬಳಿಕ ಉಳಿದಿರುವಂಥ ಇನ್ನೂ ಒಂದು 100 ರೂಪಾಯಿ ತೊಗೊಂಡು ಹೊರಟ. ಆದರೆ ನೆನಪಿರಲಿ, ಇನ್ನೂ 100 ರೂಪಾಯಿ ತೊಗೊಂಡು ಹೋಗ್ಬೇಕಾದ್ರೆ ಏನು ಮಾಡಿದ ಅಂತ ತಿಳ್ಕೊಂಡಂದ್ರೆ, ಹಿಂಗೆ 100 ರೂಪಾಯಿ ತೊಗೊಂಡು ಇವತ್ತು ಹೋಗಿ ಈ 100 ರೂಪಾಯಿ ಕೊಟ್ಟು ಎತ್ತು ಹಿಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಹೊಂಟಾನ. ಆದ್ರೆ ಆ ಎತ್ತಿನ ಏನಾಗಿತ್ತು ಅಂತ ತಿಳ್ಕೊಂಡಂದ್ರೆ, ಜೇವರಿಗೆ ಒಳಗೆ ಎತ್ತಿಗೆ ಆರಾಮ ತಪ್ಪಿತ್ತು. ಅನ್ಕೊಂಡ್ರೆ ಎತ್ತಿಗೆ ಆರಾಮ ತಪ್ಪಿತ್ತು. ಎತ್ತಿಗೆ ಆರಾಮ ತಪ್ಪಿದ ಬಳಿಕ ಅವ ಡಾಕ್ಟ್ರನ್ನ ಕರೆಸಿ ಏನೆಲ್ಲ ಮಾಡಿ ಹಿಂಗೆ ವೈದ್ಯೋಪಚಾರವನ್ನು ಮಾಡಿಸಿದ. ಆದರೂ ಕೂಡ ಎತ್ತು ಉಳಿಯುವ ಸ್ಥಿತಿ ಒಳಗಿರಲಿಲ್ಲ. ಎತ್ತು ಉಳಿಯುವಂಥ ಸ್ಥಿತಿ ಒಳಗಿರಲಿಲ್ಲ. ಇವು ಬರುವುದಷ್ಟೊಳಗಾಗಿ ಏನಂತ ತಿಳ್ಕೊಂಡಂದ್ರೆ, ಎಲ್ಲ ವೈದ್ಯೋಪಚಾರ ಮಾಡಿಸಿದ್ದ, ಆದರೂ ಕೂಡ ಇವ ಬರುವುದೊಳಗಾಗಿ ಎತ್ತು ಸತ್ತು ಹೋಗಿತ್ತು. ಎತ್ತು ಸತ್ತು ಹೋತು. ಅಲ್ಲಿಂದ ಬಂದ, ಹಿಂಗೆ ಬರತ್ರ ಎಣ್ಣ ಅಂತ ತಿಳ್ಕೊಂಡು ಬಂದ. ಬಾಣ ಅಂತ ತಿಳ್ಕೊಂಡಂದ್ರು. ಒಳಗಡೆ ಕೂತ್ಕೊಂಡ್ರು. ತಗೋರಪ್ಪ ಅಣ್ಣ, ನಿನ್ನ 100 ರೂಪಾಯಿ ತಗೋ, ನನಗೆ ಎತ್ತು ಕೊಡು ಅಂದ. ಇದನ್ನು 100 ರೂಪಾಯಿ ತಗೋ, ನನಗೆ ಎತ್ತು ಕೊಡು ಅಂತ ತಿಳ್ಕೊಂಡಂದ ಬಳಿಕ ಅವ ಅಂತಾನ, ಅಣ್ಣ ಎತ್ತು ನಿನಗೆ ಕೊಟ್ಟಿದ್ದೆ ಖರೆ, ಆದರೆ ಇವತ್ತು ಬೆಳಗ್ಗೆನೆ ಎತ್ತು ಎಲ್ಲ ತೋರಿಸಿದೆ, ಆರಾಮ ಆಗಲಿಲ್ಲ, ಎತ್ತು ಸತ್ತು ಹೋಯ್ತಪ್ಪ ಅಂತ ತಿಳ್ಕೊಂಡಂದ ಬಳಿಕ ಅರಳುಗುಂಡಿಯವ್ ಸದ್ಭಕ್ತಂತಾನಂತ. ನೋಡಪ್ಪ, ನಾವು ಅರಳುಗುಂಡಿಗೆ ಅವರು, ನಾವು ಮಾತಿಗೆ ತಪ್ಪಿ ನಡೆದವರಲ್ಲ. ಇಲ್ಲಿವರೆಗೂ ಕೂಡ ನಮ್ಮೂರೊಳಗೆ ಏನಂತ ತಿಳ್ಕೊಂಡ್ರೆ, ಮಾತಿಗೆ ತಪ್ಪಿ ನಡೆದಿರ್ತಕ್ಕಂಥವ್ರು ಯಾರ್ಯಾರು ಇಲ್ಲ. ಆ ಸತ್ತೈತಲ್ಲ ಎತ್ತು, ನಾವು ಮಾತಿಗೆ ನಿಂತ್ಕೊಂಡೀವಿ. ಅದು ಅವತ್ತು ನಾನು ಕೊಟ್ಟು ತೊಗೊಂಡೀನಿ. ಅಕಸ್ಮಾತ್ ನಾ ತೊಗೊಂಡು ಹೋಗಿ ನನ್ನ ಮನೆಗೆ ಸತ್ತಿದ್ರೆ ನೀ ಏನು ಮಾಡೋದಿದಿ? ನಾವು ಮಾತಿಗೆ ತಪ್ಪಿ ನಡೆಯಂಗಿಲ್ಲಪ್ಪ.
ಸತ್ತಿರುವಂತ ಎತ್ತಾದ್ರೂ ಕೂಡ ಅದು ನಂದ ಐತೆ, ಇದು ತಗೋ, ಇದು 100 ರೂಪಾಯಿ ತಗೊಂಡು ನನಗೆ ಎತ್ತು ಕೊಡು ಅಂತ ತಿಳ್ಕೊಂಡು. ಸತ್ತಿರುವಂತ ಎತ್ತು ಕೂಡ ನಂದಾದು, ಯಾಕಂದ್ರೆ ಮಾತಿಗೆ ತಪ್ಪಿ ನಡಿಯಕ್ ಆಗಂಗಿಲ್ಲ. ತಗೋ, ಈ 100 ರೂಪಾಯಿ ತಗೋ, ನನಗೆ ಎತ್ತು ಕೊಡು ಅಂದವ. ನಾವು ಯಾರ ಹಿಂಗೈತಿ ಅಂದೀವನ್ರಿ? ಅಂದೀವ್ರಿ? ನಮ್ಮ ಜೀವನದಾಗ ಹಿಂಗೆ ನಡೆದವನ್ರಿ. ಅಕಸ್ಮಾತ್ ಒಂದು ಸ್ವಲ್ಪ ಏನೋ ಎತ್ತು ಹೊಲ್ದಾಗ ಬಂದು ಗಳೆ ಕಟ್ಟಿ ಮಲ್ಕೊಂಡಿತ್ತಂದ್ರೆ ಅವ ಎಂತ ಎತ್ತು ಕೊಟ್ಟ, ನಾವು ಫೋನ್ ಹಚ್ತೀವಿ. ನಾವು ಹಿಂಗೆ ಬಾಲದೊಳಗೆ ಸುಳಿ ಸರಿ ಇರಲಿಲ್ಲ ಅಂತ ತಿಳ್ಕೊಂಡ್ರೆ ಫೋನ್ ಹಚ್ತೀವಿ, ಸರಿ ಇಲ್ಲದ ಎತ್ತ ತಗೊಂಡಿಂದ ಎತ್ತು, ನಮ್ಮ ರೊಕ್ಕ ಕೊಡ ಅಂತ ತಿಳ್ಕೊಂಡು ಜಗಳ ಆಡ್ತೀವಿ ನಾವು ನೀವೆಲ್ಲ. ಆದ್ರೆ ನೆನಪಿರ್ಲಿ, ಅವ ಅಂತಾನ ಸತ್ತಿರುವಂತ ಎತ್ತು ತಗೊಂಡೋಗಿ ಏನು ಮಾಡ್ತೀವೋ ಎಣ್ಣ, ಸತ್ತು ಹೋಗೈತೆ ಆ ಎತ್ತು ತೊಗೊಂಡೋಗಿ ಏನು ಮಾಡ್ತಿದ್ದಿ? ಬೇಡಪ್ಪ, ಅದನ್ನು ತೊಗೊಂಡು ಹೋಗೋದು ಬೇಡ, ನೀನು ಹಣ ಕೊಡೋದು ಬೇಡ ಮಾರಯ್ಯ, ನಾ ಎತ್ತು ಸಮಾಧಿ ಮಾಡ್ತೀನಿ ಬಿಡು ಮಾರಯ್ಯ ಅಂತ. ನಿನಗೆ ಯಾವಾಗಾದ್ರೂ ಅನುಕೂಲ ಆದಾಗ, ನನಗೆ ಅನುಕೂಲ ಆದಾಗ ದೇವ್ರು ಯಾವಾಗ ಅನುಕೂಲ ಮಾಡ್ತಾನ, ನೀ ಏನು ಕೊಟ್ಟಿಲ್ಲ 100 ರೂಪಾಯಿ, ಆ 100 ರೂಪಾಯಿ ನನಗೆ ಮರಳಿ ಕೊಡ್ತೀನಿ ಮಾರಯ್ಯ, ಸತ್ತು ಎತ್ತು ತೊಗೊಂಡೋಗಿ ಏನು ಮಾಡ್ತೀನಿ ಅಂದ. ಅವ ಎಂಥವ್ನಿರ್ಬೇಕು, ಅವ ಎಂಥವ್ನಿರ್ಬೇಕಲ್ಲ. ಅವ ನೋಡಿ ಅವನೇ ಅಂತ ನೀತಿ ಬಂತದಾನ. ಅವ ಅಂದ, ಇಲ್ಲಪ್ಪ, ನಾನು ಸತ್ತು ಎತ್ತನ್ನ ತಗೊಂಡು ಹೋಗಂಗಿಲ್ಲ, ನಿನ್ನ ಹೊಲದಾಗ ನನಗೇನಂತ ತಿಳ್ಕೊಂಡಂದ್ರೆ ನನಗೆ 6 ಫೀಟ್ ಜಾಗ ಕೊಡು, ಎತ್ತ ಸಮಾಧಿ ಮಾಡಾಕ ನನಗೆ 6 ಫೀಟ್ ಜಾಗ ಕೊಡು, 6 ಮೊಳ ಜಾಗ ಕೊಟ್ಬಿಡು, ನಿನ್ನ ಹೊಲದಾಗ ನಾನು ಸಮಾಧಿ ಮಾಡಿ ಹೋಗ್ತೀನಪ್ಪ ಅಂತ ತಿಳ್ಕೊಂಡಂದ. ನಿನ್ನ ಹೊಲದಾಗ ಸಮಾಧಿ ಮಾಡಿ ಹೋಗ್ಬಿಡ್ತೀನಿ. ಅವ ಅಂದ, ಏನಪ್ಪ ಹಿಂಗ್ಯಾಕ? ಏನಿಲ್ಲಪ್ಪ, ಮಾತಿಗೆ ತಪ್ಪಿ ನಡಿಬಾರ್ದು, ಮಾತು ಕೊಟ್ಟು ನಾನು ಬಡವದೀನಿ, ನೀನು ಬಡವದಿದಿ, ತಗೋ ಈ 100 ರೂಪಾಯಿ ಅಂತ ತಿಳ್ಕೊಂಡು ಸತ್ತಿರುವಂಥ ಎತ್ತನ ಸಮಾಧಿ ಮಾಡಕ್ಕೆ ಇಬ್ಬರು ಏನು ಮಾಡಿದ್ರು, ಸಲಿಕಿ ಪಿಕಾಸಿ ತೊಗೊಂಡು ಹೊಲಕ್ಕೆ ಹೋದ್ರಂತ. ಹೊಲಕ್ಕೆ ಹೋದಾಗ ಏನಾತಂತ ತಿಳ್ಕೊಂಡಂದ್ರೆ ಇಬ್ಬರು ಮಣ್ಣು ತೆಗಿಯಾಕತ್ತಿದ್ರು. ಎಲ್ಲಿ? ಊರ ಹೊಲದಾಗ. ಹೊಲದೊಳಗೆ ಒಂದು ಗಿಡದ ಬುಡದೊಳಗೆ ಏನಂತ ತಿಳ್ಕೊಂಡಂದ್ರೆ, ಇಲ್ಲ ಬೇವಿನ ಇಲ್ಲ ಬನ್ನಿ ಗಿಡ ಐತೆ, ಬನ್ನಿ ಗಿಡದ ಮುಂದೆ ಸಮಾಧಿ ಮಾಡಿಬಿಡೋಣಪ್ಪ, ಇದ್ರ 6 ಮೊಳ ಜಾಗ ನನಗೆ ಕೊಡು, ಎತ್ತು ಸಮಾಧಿ ಮಾಡಿ ಹೋಗ್ತೀನಿ ಅಂತ ತಿಳ್ಕೊಂಡ ಬಳಿಕ ಆಗ್ಲಿ ಮರ ಅಷ್ಟೇ ಆಗಲಿ ಅಂತ ತಿಳ್ಕೊಂಡು ಏನು ಮಾಡಿದ್ರು, 6 ಮೊಳದ ಜಾಗದಾಗ ಹಿಂಗೆ ಮಣ್ಣು ತೆಗಿಯಾಕತ್ತಿದ್ರು. ಶರಣರ ನೆನಪಿರಲಿ ನಿಮಗೆಲ್ಲರಿಗೂ. ಇಬ್ಬರೂ ಕೂಡಿ ಮಣ್ಣು ತೆಗೆದಾರ. 2 ಫೀಟ್ ತೆಗೆದ್ರು, 3 ಫೀಟ್ ತೆಗೆದ್ರು, 4 ಫೀಟ್ ತೆಗೆದ್ರು. 4.5 ಫೀಟ್ ತೆಗೆದ ಬಳಿಕ ಏನೋ ಗೊತ್ತಿಲ್ಲ, ಕರ್ಮ ಧರ್ಮ ಸಂಯೋಗ ಏನೋ ಗೊತ್ತಿಲ್ಲ, ಇನ್ನೇನು ಮಣ್ಣು ತೆಗಿಯಾಕತ್ಯಾರ. ತೆಗೆಯುವಂಥ ಸಮಯದೊಳಗ ಕೆಳಗಡೆ ಹರಳ ಗುಂಡಿಗೆ ಬಿದ್ದ, ಮ್ಯಾಲೆ ಜೇವರಿಗೆ ಬಿದ್ದ, ಇನ್ನೇನು ಸಲಿಕೆ ಮಣ್ಣು ತಗೊಂಡು ಹಿಂಗೆ ಹೊರಗೆ ಹಾಕಾಕತ್ತಿದ್ರು. ಹಂಡೆ ತುಂಬ ಬಂಗಾರ ಇತ್ತು, ಹಂಡೆ ತುಂಬ ಬಂಗಾರ ಇತ್ತು. ಅವ ಅಂದ, ಏನಂದ, ಏನೋ ಮರಯ್ಯ, ನಿನ್ನ ಹೊಲದಾಗ ನೋಡು ಮರಯ್ಯ ಬಂಗಾರ ಸಿಕ್ಕೈತೆ ಅಂದವ. ಇವ ನಿನ್ನ ಹೊಲದಾಗ ಬಂಗಾರ ಸಿಕ್ಕೈತೆ ನೋಡು ಮರಯ್ಯ ಅಂತ ತಿಳ್ಕೊಂಡಂದು ಬಳಿಕ ಮ್ಯಾಕ್ ಕುಂತ ಜೇವರಿಗೆ ಹೆತ್ತಿನ ಒಂದಂತ, ಎಣ್ಣ ಅದು ನಂದಲ್ಲಂದ ಬಂಗಾರವ, ಎಣ್ಣ ಅದು ನಂದಲ್ಲ ಬಂಗಾರ. ಯಾಕೋ ಮರಯ್ಯ, ಇದು ನಿನ್ನ ಹೊಲದಾಗ ಸಿಕ್ಕೈತೆ ಬಂಗಾರ, ಇದು ನಿಂದ ಮರಯ್ಯ, ನಂದಲ್ಲ ಇದು ಅಂತ ತಿಳ್ಕೊಂಡು ಅವ ಅಂದ. ಆದ್ರೆ ಅವ ಅಂದ, ಹೆತ್ತಿನವನ್ನ ಕತ್ತಿದ, ಇಲ್ಲಣ್ಣ, ನಾನು ಮಾತಿಗೆ ತಪ್ಪಿ ನಡೆಯಂಗಿಲ್ಲ, ಎತ್ತ ಸಮಾಧಿ ಮಾಡಕ್ಕೆ ನೀನು 6 ಮೊಳ ಜಾಗ ಕೇಳಿ ಅಂದ ಬಳಿಕ ನಿನಗೆ ಕೊಟ್ಟಿರುವಂಥ 6 ಮೊಳ ಜಾಗದಾಗ ಅದು ಬಂಗಾರ ಸಿಕ್ಕೈತೆ ಅಂದ್ರೆ ಅದು ನಂದಲ್ಲ ಬಂಗಾರ, ಅದು ನಿಂದ ಬಂಗಾರ ಅಂತ ಅದು ನಿಂದ ಬಂಗಾರ ಅಂತ ತಿಳ್ಕೊಂಡಂದ. ನೋಡಿ, ನಾವ್ಯಾದ್ರೆ ಹಿಂಗತಿ ಅಂತೀವನು ನಮಗೆ ಯಾರ ಹಿಂಗತಿ ಅಂತೀವನು. ಒಂದು ಹುಡುಗ ಶಾಲೆಗೆ ಲೇಟಾಗಿ ಬರಕತ್ತಿದ್ದಂತ. ಬರೋದ್ರಾಗ ಸರ್ ಕೇಳಿದ್ರಂತೆ, ಯಾಕೆ ತಮ್ಮ ಶಾಲೆಗೆ ಯಾಕೆ ಲೇಟಾಗಿ ಬಂದು? ಇಲ್ರಿ ಲೇಟಾಗಿ ಬಂದೆ. ಯಾಕೆ ಲೇಟಾಗಿ ಬಂದು? ಇಲ್ರಿ ಅವ್ರ ಮನೆಯಾಗ ರೊಕ್ಕ ಕಳೆದಿದ್ದು ರೀ. ರೊಕ್ಕ ಕಳೆದ್ರೆ ನಿನಗೆ ಅವ್ರಿಗೇನು ಸಂಬಂಧಲೇ, ನೀವು ಶಾಲೆಗೆ ಬರಬೇಕಲ್ಲ. ಇಲ್ರಿ ಅವ್ರು ಹುಡುಕಾಡಕತ್ತಿದ್ರು. ಹುಡುಕಾಡಲಿಕ್ಕೆ ಮತ್ತು ಅವ್ರಿಗೆ ಹುಡುಕಾಡಕತ್ತಿದ್ರು, ನಿನಗೇನು ಸಂಬಂಧ? ಇಲ್ರಿ ಆ ರೊಕ್ಕನ ಮೇಲೆ ನಾನು ನಿಂತ್ಕೊಂಡಿದ್ದೆ, ಅದಕ್ಕೆ ಅವ್ರು ಹುಡುಕಾಡೋದು ಬಿಟ್ಟಿದ ಮೇಲೆ ಬಂದಿನಿ ಶಾಲೆಗೆ ಅಂದ. ನಾವು ಹಿಂಗದಿ ಶರಣರ, ನಾವು ಪುರಾಣ ಕೇಳಕತ್ತೀವಿ. ಪುರಾಣ ಕೇಳ್ಕೊಂಡು ಹಿಂಗೆ ಬರೋ ಮುಂದೆ ಏನೋ ಅಕಸ್ಮಾತ್ 500 ನೋಟ್ ಯಾವುದೋ ಪುಣ್ಯಾತ್ಮದ ಬಿದ್ದೈತೆ ಅಂತ ತಿಳ್ಕೊರಿ. ಬಿದ್ದ ಬಳಿಕ ಯಪ್ಪ ಶರಣ ಬಸಪ್ಪನ ಪುರಾಣ ಕೊಂಟೀವಿ, ಹೌದಲ್ರಿ, ಪುರಾಣ ಕೊಂಟೀವಿ, ಇದನ್ನು ನಾವು ತಗೋಬಾರ್ದಂತ ತಿಳ್ಕೊಂಡು ಒಬ್ಬರು ಅಂದಿರನ? 4 ಮಂದಿ ಹೊಂಟಿದ್ರಂತ. ಹೋಗೋ ಮುಂದೆ ಒಬ್ಬ ಹೆಣ್ಮಗಳು ಕಣ್ಣಿಗೆ ಬಿತ್ತದ 500 ರೂಪಾಯಿ ನೋಟ್. ಬಿದ್ದ ಬಳಿಕ ಹೆಣ್ಮಗಳು ಏನು ಮಾಡಿದ್ಲು, 3 ಏನು ಮಾಡಿದ್ರು, ಬಡ ಹೋದ್ರಂತ ಮುಂದಕ್ಕೆ. ಒಬ್ಬ ಹೆಣ್ಮಗಳು ನೋಡ್ಯಾಳಲ್ಲ, ಅದ್ರ ಮೇಲೆ ಕಾಲಿಟ್ಲಂತ. 500 ರೂಪಾಯಿ ನೋಟಿನ ಮೇಲೆ ಕಾಲಿಟ್ಲು. 3 ಹೆಣ್ಮಕ್ಳು ಬಡ ಮುಂದಕ್ಕೆ ಹೋದ ಬಳಿಕ ನಿಂತ್ಕೊಂಡ್ರು. ಯಾಕಂಗೆ ಎಲ್ಲಕ್ಕೆ ನಿಂತ್ಕೊಂಡು? ಇಲ್ಲವ ಕಾಲು ಚಳಕಂತವ, ಕಾಲು ಚಳಕಂತ, 500 ರೂಪಾಯಿ ನೋಡಿ ಚಳಕಂತ. ನಮ್ಮದು ಹಿಂಗೆ ಶರಣರ, ನಮ್ಮದು ಹಿಂಗೈತಿ. ಏನಂತ ತಿಳ್ಕೊಂಡಂದ್ರೆ, ಬಂಗಾರ ಸಿಕ್ಕ ಬಳಿಕ ಅವ ಅಂತಾನ, ಎತ್ತಿನ ಒಂದಂತ, ಯಪ್ಪ ಇದು ನಿನಗೆ 6 ಮೊಳ ಜಾಗ ಕೊಟ್ಟಿನಿ, ಇದು ನಿಂದ ನಂದಲ್ಲ ಅಂದವ.
ಇಲ್ಲೋ ಮರ ಇದು ನಿಂದ ಅಂದ. ಇಬ್ಬರು ಗುದ್ದಾಡಕೈತಾರೆ, ನಂದಲ್ಲ ಅಂತ ಅವ ಅಂತಾನೆ, ನಿಂದ ಅಂತ ಅವ ಅಂತ. ನೋಡಿ ಹೆಂಗೆ ಇರಬೇಕು? ಬಂಗಾರ ಸಿಕ್ಕರ ಬಳಿಕ ಎಲ್ಲರೂ ಮನಸ್ಸು ಕಳವಳ ಪಡ್ತೈತಿ. ಎಷ್ಟು ಮಂದಿ ಕಳವಳ ಪಟ್ಟಿಲ್ಲ? ನೀವು ಎಲ್ಲ ಬಂಗಾರ ಸಲುವಾಗಿ ಎಷ್ಟು ಕಳವಳ ಪಟ್ಟಿರಿಲ್ಲ ಹೇಳ್ರಿ. ಅವರಿಬ್ಬರು ಬ್ಯಾಡ, ನಂದಲ್ಲ ಅಂತ ತಿಳ್ಕೊಂಡು, ಅವ ಅಂತಾನ ನಂದಲ್ಲ ಅಂತ ತಿಳ್ಕೊಂಡು ಅಂದರು. ಏನೇ ಆಗಲಿ ಮೊದಲು ಎತ್ತ ಸಮಾಧಿ ಮಾಡ ನಡಿ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಬಂಗಾರದ ಮ್ಯಾಗ ಇಟ್ಟು ಎತ್ತ ಬಂಡ್ಯಾಗ ಹಿಡ್ಕೊಂಬಂದು ಏನು ಮಾಡಿದ್ರು, ಎತ್ತ ಸಮಾಧಿ ಮಾಡಿದರು. ಅದಾ ಬಂಡ್ಯಾಗ ಬಂಗಾರ ತೊಗೊಂಡು ಮನೆಗೆ ಹೋದರು. ಅವ ಅಂದ, ಎತ್ತಿನ ಬಂದ, ಎಣ್ಣ ಇದು ಬಂಗಾರ ನಂದಲ್ಲ, ನೀನು ಊರಿಗೆ ಒಯ್ದು ನಂದವ. ಇಪ್ಪ ಇದು ಬಂಗಾರ ನಂದಲ್ಲ, ಯಾಕಂದ್ರೆ ನಿನ್ನ ಹೊಲದಾಗ ಸಿಕ್ಕೈತವ ಮರಯ್ಯ, ಅದಕ್ಕೆ ಇದು ಬಂಗಾರ ನಿನ್ನ ಮನೆಯಾಗೆ ಇರಲಿ ಅಂತ ಅವ ಅಂದ. ಒಯ್ಲಿಲ್ಲ. ಇಲ್ಲ ಮರಯ್ಯ, ನಾನು 6 ಮೊಳ ಜಾಗ ಕೊಟ್ಟು ನಿನಗೆ ಎತ್ತ ಸಮಾಧಿ ಮಾಡಕ್ಕೆ ಕೊಟ್ಟಿನಿ, ಅದರಿಂದ ಬಂಗಾರ ನಾನು ಮುಟ್ಟಂಗಿಲ್ಲ ಅಂದವ. ಇಲ್ಲ ಮರಯ್ಯ, ನಾನು ಮುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಮನ್ಯಾಗ ಇಟ್ಟು ಹೋದ ಬಳಿಕ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ತಿಳ್ಕೊಂಡು ಅನ್ಕೊಂಡು ಬರಲೇ ಇಲ್ಲವ. 15 ದಿನಗಳಾದ ಬಳಿಕ ಬರಲಿಲ್ಲ. ಅವ ಏನು ಮಾಡಿದ ಅಂತ ತಿಳ್ಕೊಂಡು ಅಂದ್ರೆ ಎತ್ತನವ ಏನು ಮಾಡಿದ, ಜೇವರ್ಗಿಯಿಂದ ಹರಳುಗುಂಡಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೋಗಿ ಅವನ ಮನೆ ಹತ್ರ ಹೋದ. ಎಣ್ಣ ನಂದಲ್ಲ ಮರಯ್ಯ, ತಗೋಬಾ ಅದು ಬಂಗಾರನ, ನಾನು ಮುಟ್ಟಿಯಲ್ಲಿ ಇಲ್ಲಿವರೆಗೂ ಅದು ಬಂಗಾರ ನಿಂದ ಮರಯ್ಯ, ನಿನಗೆ ಎತ್ತಿನ ಸಮಾಧಿ ಮಾಡಕ್ಕೆ ಕೊಟ್ಟಾಗ ಅದು ಸಿಕ್ಕೈತೆ ಮರಯ್ಯ, ನನ್ನ ಹೊಲ್ದಾಗ ಸಿಕ್ಕಿಲ್ಲ ಮರಯ್ಯ ನಿಂದ. ಇಲ್ಲ ಮರಯ್ಯ ನಂದು ಅಲ್ಲ ಅಂತ ತಿಳ್ಕೊಂಡು ಇಬ್ಬರು ಜಗಳ ಆಡಕ್ಕತ್ತಿದ್ರು. ನಂದಲ್ಲ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಅವ್ರು ಅಂದರು, ಇಲ್ಲ ನಮ್ಮೂರು ಒಳಗೆ ಒಬ್ಬರು ಯೋಗ್ಯವಾಗಿರ್ತಕ್ಕಂಥ ಗೌರವದಿಂದ ಬಾಳ್ತಕ್ಕಂಥ 4 ಮಂದಿಗೆ ಬೇಕಾಗಿರ್ತಕ್ಕಂಥ ಒಂದು ಕುಟುಂಬದ, ಅವ್ರು ಈ ಊರೊಳಗೆ ಯಾವುದೇ ನ್ಯಾಯಗಳು ಬರ್ತಾರೆ ಅಂತ ತಿಳ್ಕೊಂಡು ಅಂದ್ರೆ ಅವ್ರ ನ್ಯಾಯವನ್ನು ಬಗೆಹರಿಸ್ತಾರೆ, ಅದಕ್ಕೆ ಅಲ್ಲಿಗೆ ಹೋಗೋ ನಡಿ ಅಂತ ತಿಳ್ಕೊಂಡು ಅಂದು ಎಲ್ಲಿಗೆ ಹೋದರು, ಸಾಲುಕ್ಯ ಮನಿತನದ ಹಿರಿಯ ಒಡೆತನದಲ್ಲಿ ಜೀವನ ಮಾಡ್ತಕ್ಕಂಥವರು ಆದಯ್ಯನವ್ರ ಹತ್ರ ಬಂದ್ರಂತೆ. ಸಾಲುಕ್ಯ ಮನಿತನದಲ್ಲಿ ಆದಯ್ಯನವ್ರ ಹತ್ರ ಬಂದು ಇಬ್ಬರು ನಮಸ್ಕಾರ ಮಾಡಿ, ಯಪ್ಪ ನಾವು ಹಿಂಗೆ ಜೇವರಿಗೆ ಅವಂದ, ಯಪ್ಪ ಹಿಂಗೆ ಆಗೈತಿ. ಏನಾಗೈತಪ್ಪ? ಇಲ್ರಿ ಇವ ಹೆತ್ತು ತೊಗೊಂಡು ಹಿಂಗೆ ಆತ್ರಿ, ಬರೋದ್ರಾಗ ಹೆತ್ತು ಸತ್ತು, ನನಗೆ ಅದ ಸತ್ತಿರುವ ಹೆತ್ತು ಕೂಡ ಅಂತ ತಿಳ್ಕೊಂಡು ಹಿಂಗೆ ಅಂದನ್ರಿ. ಅದಕ್ಕೆ ನಾನೇನಂದೆ ಅಂತ ತೊಗೊಂಡು ಏನು ಮಾಡಿತಪ್ಪ, ಇಲ್ಲ ಹೋಯಂಗಿಲ್ಲ, ನಾ ಇಲ್ಲೇ ಸಮಾಧಿ ಮಾಡ್ತೀನಿ, ನನಗೆ 6 ಮೊಳ ಜಾಗ ಕೂಡ ಅಂತ ತಿಳ್ಕೊಂಡು ಹೆತ್ತು ಸಮಾಧಿ ಮಾಡಿದನ್ರಿ. ಎತ್ತು ಸಮಾಧಿ ಮಾಡ್ಬೇಕಾದ್ರೆ ಅಲ್ಲಿ ಬಂಗಾರ ಸಿಕ್ಕೈತ್ರಿ, ಆ 6 ಮೊಳ ಜಾಗ ಕೊಟ್ಟಿನಿಲ್ಲ, ಅವನು ಬಂಗಾರ ಸಿಕ್ಕೈತೆ, ಅದಕ್ಕೆ ತೊಗೊಂಡು ಬಾ ಅಂತ ತಿಳ್ಕೊಂಡ್ರೆ ಒಲ್ಲೆ ಅಂತ ನೋಡ್ರಿ ಅಂದ. ಎತ್ತನೇ ಅನ್ನಕತ್ತಿದ, ಇಲ್ರಿ ಅದು ನಂದಲ್ಲ, ಅವನು ಹೊಲ್ದಾಗ ಸಿಕ್ಕೈತ್ರಿ, ಅವನದು ಅದು ನಂದಲ್ಲ ಅಂತ ಇವನು ಅನ್ನಕತ್ತಿದ. ಇಬ್ಬರು ಜಗಳ ಆಡಕೈತಾರೆ, ನಂದಲ್ಲ. ಅವ್ರು ಆದಾಯನವ್ರು ಏನು ಮಾಡ್ಬೇಕು ಹೇಳ್ರಿ? ಅಕಸ್ಮಾತ್ ನಮ್ಮಂತಾರೆ ಮತ್ತು ಏನಾರು ಜಗಳ ಆಡಿ ಹಿಂಗೆ ಬಂದ್ರಿ ಅಂದ್ರೆ, ಇಲ್ರಿ ಬಂಗಾರ ಸಿಕ್ಕೈತೆ, ಹಿಂಗಾಗೈತೆ ತಗೋರಿ, ಹಿಂಗಾಗಿ ಜಗಳ ಆಡಕತ್ತಾರ ಅಂತ ತಿಳ್ಕೊಂಡು ನಮ್ಮ ಹತ್ರ ಬಂದೆ ಅಂದ್ರೆ, ಯಪ್ಪ ಭಾಳ ಚಲೋ ಮಾಡಿದ್ರೆ ನೀವು ಹೋಗ್ಬಿಡ್ರೆ ತಗಂತೀವಿ ನಾವು. ಯಾಕೆ ನಾವು ಇರೋದು ಹಂಗೆ. ನೀವು ಏನಾರು ಅಕಸ್ಮಾತ್ ಬಂಗಾರ ಸಿಕ್ಕರೆ ಎಲ್ಲಿ ಕೊಡೋಕೆ ಹೋಗ್ಬಿಡ್ರಿ, ನಾನು ಕೊಡ್ರಿ, ನಾನು ಏನೇನು 13 ದಿನ ಇರ್ತೀನಿ ನಾ. ಚಲೋ ಹೇಳ್ತೀಪ್ಪ ಮರೆ, ಸಿಕ್ಕಲ್ಲ ನೋಡೋಣ ಅದು ಹೆಂಗೈತೆ ಅಂದ್ರೆ. ಅವ್ರಂತಾರ ಏನಂತ ಅಂತ ತಿಳ್ಕೊಂಡಂದ್ರೆ, ಬಂಗಾರ ಸಿಕ್ಕೈತಪ್ಪ ಹಿಂಗೆ ತಗೋರಿ ಅಂತ ತಿಳ್ಕೊಂಡಂದ್ರೆ ತೊಗೊಳಕ್ಕಿಲ್ಲ ಅಂತ ತಿಳ್ಕೊಂಡಂದ ಬಳಿಕ ಇಬ್ಬರು ಜಗಳಾಡಕತ್ತಿರು, ನಂದಲ್ಲ ಅಂತ ತಿಳ್ಕೊಂಡಂದಾಗ ಆದಯ್ಯನವ್ರು ಅಂತಾರ, ನಿನಗೆಷ್ಟಲೇ ಮಕ್ಕಳು ಅಂತ ತಿಳ್ಕೊಂಡು ಹೆತ್ತಿನವ್ರನ್ನ ಕೇಳಿ ಜೇವರಿಗೆ ಅವ್ನಿಗೆ ಕೇಳಿದ್ರಂತ, ನಿನಗೆಷ್ಟಲೇ ಮಕ್ಕಳು? ಯಪ್ಪ ಇಬ್ಬರು ಹೆಣ್ಮಕ್ಳು ಅದಾರ, ಒಬ್ಬ ಗಣಮಗ ಅದಾನ, ನಿನಗೆಷ್ಟಲೇ ಮಕ್ಕಳು ಅಂತ ತಿಳ್ಕೊಂಡಂದಾಗ ಇಬ್ಬರು ಗಣಮಕ್ಳಪ್ಪ, ಒಬ್ಬಾಕಿ ಹೆಣ್ಮಕ್ಳು ಅದಾರ ಅಂತ ತಿಳ್ಕೊಂಡಂದಾಗ ಆದಯ್ಯನವ್ರು ಹೆಂಗೆ ನ್ಯಾಯ ಬಗೆಹರಿಸ್ತಾರ ಅಂತ ತಿಳ್ಕೊಂಡಂದ್ರೆ, ಲೇ ನಿನ್ನ ಮಗಳನ್ನು ಅವನ ಮಗನ ಕೊಡು, ನಿನ್ನ ಮಗಳನ್ನು ಇವನ ಮಗನ ಕೊಡು, ಇಬ್ಬರು ಬೀಗರಾಗ್ರಿ, ತಲಾಗರ್ಧ ಬಂಗಾರ ಹಂಚ್ಕೊಡ್ರಲಿ ಅಂತ ತಿಳ್ಕೊಂಡು ಹೇಳಿದ್ರಂತ ಆದಯ್ಯನವರು. ಹೆಂಗೆ ನ್ಯಾಯ ಬಗೆಹರಿಸ್ತಾರಲ್ಲ, ನಮಗೆ ನ್ಯಾಯ ಬಗೆಹರಿಸೋದು ಗೊತ್ತಿಲ್ಲ ಹಿಂಗೆ. ಸಾಲುಕ್ಯ ಮನಿತನ ಆದಯ್ಯನವರು ಎಂಥ ಒಂದು ಗೌರವಿತವಾಗಿರ್ತಕ್ಕಂಥ ಬಾಳಿದಿರ್ತಕ್ಕಂಥ ಒಂದು ಮನೆ. ಆದಯ್ಯ ಮಡಿಯಮ್ಮನವರು. ಲಕ್ಷ್ಯ ಕೊಡ್ರಿ ತಾಯಂದ್ರೆ, ಈ ಕಡೆ ಒಟ್ಟ ಮಾತಾಡಬೇಡ್ರಿ, ಈ ಕಡೆ ನಮ್ಮ ಕಡೆ ಲಕ್ಷ್ಯ ಕೊಡ್ರಿ. ನಾ ಇವತ್ತೇನು ಪುರಾಣ ಹೇಳ್ತೇನೆ, ನಾಳೆ ನೀವು ಬಂದಾಗ ಕೇಳ್ತೀವಿ, ಬರೋಂಗಿಲ್ಲ ಹಂಗಾದ್ರೆ ಅಂದ್ರೆ. ಆದಯ್ಯ ಮತ್ತು ಮಡಿಯಮ್ಮ ತಾಯಿಯವರು ತಮ್ಮನಾಗಿರುವಂಥ ಮಲಕಪ್ಪ ಸಂಗಮಾಂಬಿಯವರು, ಅವರ ತಮ್ಮ ಆದಯ್ಯನವರ ತಮ್ಮ ಮಲಕಪ್ಪ ಸಂಗಮಾಂಬಿಯವರು. ಭಾಳ ಒಳ್ಳೆಯ ಕುಟುಂಬ, ಒಳ್ಳೆಯ ಗೃಹಸ್ಥರು. ಅವಾಗ ಚೆನ್ನಾಗಿ ಬದುಕು ಮಾಡ್ಕೊಂಡು ಇರುವಂಥ ಸಮಯದೊಳಗೆ ಆರಾಮಾಗಿ ಇರ್ಕೊಂಡು ಹೋಗ್ತಿದ್ರು, ಇರುವಂಥ ಬದುಕು ಮಾಡ್ಕೊಂಡು ಹೊಂಟಿದ್ರು. ಪರಮಾತ್ಮ ಎಲ್ಲದೂ ಕೊಟ್ಟಿದ್ದ, ಅವ್ರಿಗೇನೇನೋ ಕಡಿಮೆ ಅನ್ನೋದು ಏನೇ ಇರಲಿಲ್ಲ. ಸಾಕಷ್ಟು ಭೂಮಿ ಇತ್ತು, ಸಾಕಷ್ಟು ಚಲೋ ಇದ್ದರು, ಹಣಗಳನ್ನ ಎಲ್ಲ ಚೆನ್ನಾಗಿತ್ತು. ಆದರೆ ಪರಮಾತ್ಮ ಏನಂತ ತಿಳ್ಕೊಂಡಂದ್ರೆ, ಮದುವೆ ಆಗಿ ಬಂದು ಬಹಳ ವರ್ಷಗಳಾಯಿತು, ಸಂಗಮಗರ ಮಕ್ಕಳಾಗಲಿಲ್ಲ, ಮಡಿಯಮ್ಮನವರಿಗೆ ಮಕ್ಕಳಾಗಿದ್ದಿಲ್ಲ. ಬಹಳ ವರ್ಷಗಳ ಪರ್ಯಂತರಾತು. ಜನ ಎಲ್ಲ ಅಂತಿದ್ರು, ಏನಂತ ಮಕ್ಕಳಾಗಂಗಿಲ್ಲ, ಸಂಗಮಗೆ ಆಗಂಗಿಲ್ಲ, ಮಡಿಯಮ್ಮಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೀಗೆಲ್ಲ ಅನ್ನೋರು.
ಜಗತ್ತಿನಾಗ ಎಲ್ಲರಿಗೆ ಇರೋದ ಇವ ನೀವು ಅನ್ನಂಗಿಲ್ಲೇನು, ನಿಮ್ಮ ಮಗಳು ಮದುವೆ ಮಾಡಿ ಕೊಟ್ಟಿರ್ತಾರೆ ಗಂಡನ ಮನೆಗೆ ಹೋಗಿ 1 ವರ್ಷ ಆಗಿ ಒಳ್ಳೆ ಬರೋ ಮುಂದೆ ಜಾತ್ರೆಗೆ ಕರೆಸಿರ್ತೀರಿ. ಮಗ್ಳ ಮನೆಯವ್ರು ಕೇಳ್ತಿರ್ತಾರೆ, ಏನಂತ, ಕವಿತಾ ಏನೋ ಸುದ್ದಿ ತಂದಳನ, ಸುದ್ದಿ ತಂದ್ಕೊಂಡ ಬರ್ಬೇಕು 1 ವರ್ಷದಾಗ ಆಕೆ ಯವ್ವ ಅನ್ನಂಗಿಲ್ಲ. 1 ವರ್ಷ ಅನ್ನೋದ್ರಾಗ ನೀವು ಒಟ್ಟು ಸುದ್ದಿ ತರಬೇಕು. ಸಂಗಮನವ್ರು ಏನಂತ ತಿಳ್ಕೊಂಡ್ರೆ ಸುಮಾರು ವರ್ಷಗಳಾಗ್ಯದ, ಮಡಿಯಮ್ಮ ತಾಯಿಯವರು ಸುಮಾರು ವರ್ಷಗಳಾಯಿತು, ಮಕ್ಕಳಿಲ್ಲ ಅನ್ನುವಂಥ ಒಂದು ಕೊರಗು. ಪರಮಾತ್ಮ ಎಲ್ಲವದನ್ನು ಕೊಟ್ಟಿದ್ದ, ಆದರೆ ಒಂದು ಕೊರತೆಯನ್ನು ಕೊಡ್ತಾನೆ ಎಲ್ಲರಿಗಷ್ಟೇ. ನಿಮಗೂ ಆದ್ರೆ ಅಷ್ಟೇ, ಸಮಾನಾಗಿ ಎಲ್ಲರಿಗೂ ಕೊಡೋಕ್ಕಾಗಂಗಿಲ್ಲ ರೀ. ಪರಮಾತ್ಮ ಎಲ್ಲರಿಗೆ ಸಮಾನಾಗಿ ಕೊಟ್ರಪ್ಪ ಅಂತ ತಿಳ್ಕೊಳೋದು, ನೀವು ಯಾರೂ ಪರಮಾತ್ಮ ಹತ್ರ ಬಂದು ಕೈ ಮುಗಿಯಂಗಿಲ್ಲ, ಗಂಟೆ ಬರ್ಸಂಗಿಲ್ಲ, ಉದನ ಕಡ್ಡಿ ಹಚ್ಚಂಗಿಲ್ಲ, ದೀಪ ಹಚ್ಚಂಗಿಲ್ಲ. ನೀವು ನಾನಾ ದೇವ್ರನ್ನ ಪೈಕಿ ಐತಿ. ಯಾಕಂತ ತಿಳ್ಕೊಂಡ್ರೆ ಕೊರತೆಯನ್ನು ಕೊಟ್ಟಾಗ ಮಾತ್ರ ದೇವ್ರ ಕಡೆ ನಮಗೆ ಬರ್ತೈತಿ. ಕೊಡ್ಬೇಕು, ಕೊರತೆ ಇದ್ದರೂ ಇರಬೇಕಿಲ್ಲ ಅಂತಲ್ಲ, ಕೊರತೆ ಕೊಟ್ಟಾಗ ದೇವ್ರ ಕಡೆ ಲಕ್ಷ್ಯ ಬರ್ತೈತಿ, ಇಲ್ಲಾಂದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಸಂಗಮನವರು ಮಡಿಯಮ್ಮ ತಾಯಿಯವರು ಭಾಳ ವರ್ಷಗಳಾಯಿತು. ಆದರೆ ಅವರು ಜೀವನ ಮಾಡ್ಕೊಂಡು ಬರಬೇಕಾದ್ರೆ ಹೆಂಗಿದ್ರು ಅಂತ ತಿಳ್ಕೊಂಡ್ರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುವುದು ಶಿವನಿಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಎನ್ನುವ ಹಾಗೆ ಆ ಜೀವನದೊಳಗೆ ತಮ್ಮ ಬದುಕನ್ನು ನಡೆಸ್ಕೊಂಡು ಹೊಂಟಿದ್ರು. ಏನೇನೋ ಗೊತ್ತಿಲ್ಲ, ಆದರೆ ಊರೊಳಗೆ ಏನಂತ ತಿಳ್ಕೊಂಡ್ರೆ 4 ಮಂದಿಗೆ ಬೇಕಾಗಿರ್ತಕ್ಕಂಥವ್ರು ಮಡಿಯಮ್ಮ ತಾಯಿಯವರು, ಸಂಗಮಾಂಬಿಯವರು. ಊರೊಳಗೆ ಏನಾದರೂ ಕಾರಣಾದಿಗಳಾದ್ರೆ, ತೊಟ್ಟಲ ಆಯ್ತಂದ್ರೆ, ಊರೊಳಗೆ ಯಾರಾದ್ರೂ ಸೀಮಂತ ಕಾರಣ ಆಗಿತ್ತಂದ್ರೆ, ಮನೆ ಗೃಹ ಪ್ರವೇಶ ಇತ್ತು ಅಂತ ತಿಳ್ಕೊಂಡ್ರೆ, ಮನೆಯಾಗ ಲಗ್ನ ಇತ್ತಂದ್ರೆ, ಸಂಗಮನವ್ರು ಬರಲಿ, ಮಡಿಯಮ್ಮ ತಾಯಿಯವ್ರು ಬರಲಿ, ಬಂದ ಮೇಲೆ ಕಾರಣ ಮಾಡೋಣ ಅಂತ ತಿಳ್ಕೊಂಡು ಹಿಂಗೆ ಊರಾಗ ಅಂತಿದ್ರು. ಅವ್ರು ಬರೋ ತನಕ ಎಲ್ಲರೂ ಏನೋ ಮನೆಯಾಗ ಇಲ್ಲ, ಸಂಗಮನವ್ರು ಬರಲಿ, ಸಂಗಮ ತಾಯಿಯವ್ರು ಬರಲಿ, ಮಡಿಯಮ್ಮ ತಾಯಿಯವ್ರು ಬರಲಿ ಅಂತ ತಿಳ್ಕೊಂಡು ಹಿಂಗೆ ಊರೊಳಗೆ ಅಂತಿದ್ರಂತ. ಎಲ್ಲರೂ ಹಿಂಗೆ ಅನ್ನೋರು, ಹಿಂಗೆ ನಡೀತಿತ್ತು. ಆದ್ರೆ ನೆನಪಿರಲಿ, ನಮಗೂ ನಿಮಗೆಲ್ಲರಿಗೆ ಪರಮಾತ್ಮ ಏನಂತ ತಿಳ್ಕೊಂಡು ಅಂದ್ರೆ, ಪುತ್ರರನ್ನು, ನಿಮಗೆಲ್ಲರಿಗೆ ಮಕ್ಕಳ ಭಾಗ್ಯವನ್ನು, ಮಕ್ಕಳು ಹುಟ್ಟಬೇಕಾದ್ರೆ ನಾವು ನೀವೆಲ್ಲರೂ ಏನಂತ ತಿಳ್ಕೊಂಡು ಅಂದ್ರೆ, ಪುಣ್ಯವಂತ ಮಕ್ಕಳನ್ನು ಪಡಿಬೇಕಾದ್ರೆ ನಾವು ನೀವೆಲ್ಲರೂ ಪುಣ್ಯ ಮಾಡಿರ್ಬೇಕು. ತಂದೆ ತಾಯಿಗಳು ಒಳ್ಳೆಯ ಪುಣ್ಯ ಮಾಡಿದಾಗ ಮಾತ್ರ ಒಳ್ಳೆಯ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯವದ. ಆದರೆ ಈ ಜಗತ್ತಿನೊಳಗೆ ನಾವು ನೀವು ತಿಳ್ಕೋಬೇಕು ಏನಂತ ತಿಳ್ಕೊಂಡ್ರೆ, ಈ ಜಗತ್ತಿನೊಳಗೆ ಒಳ್ಳೆಯ ಗೃಹಸ್ಥರಾಗಿರ್ತಕ್ಕಂಥವರಿಂದ ಈ ಜಗತ್ತಿನೊಳಗೆ ಮಹಾತ್ಮರು ಉದಿಸಿ ಬಂದಾರ. ಗೃಹಸ್ಥರೇ ಈ ಜಗತ್ತಿನೊಳಗೆ ಮಹಾತ್ಮರನ್ನು ಕೊಟ್ಟಿರ್ತಕ್ಕಂಥದ್ದು, ಹೌದಲ್ರಿ? ಗೃಹಸ್ಥರಿಂದಲೇ ಸಂತ ಶರಣರ ಮಹಾಂತರನ್ನ, ಈ ಯೋಗಿ ಶಿವಯೋಗಿಗಳನ್ನ ಈ ಭೂಮಿಗೆ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರಿದ್ರ ಅದು ಗೃಹಸ್ಥರಿಂದ ಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಕರ್ಕೊಂಡು ಬರ್ತಾರೆ. ಸಂಗಮಾಂಬಿಯವರು, ಮಡಿಯಮ್ಮನವರು ಊರೊಳಗೆ ಏನೇ ಕಾರಣಾದಿಗಳಾದರೂ ಕೂಡ ಸಂಗಮನವರನ್ನ, ಮಡಿಯಮ್ಮನವ್ರನ್ನ ಕರಿತಿದ್ರಂತ. ಒಂದು ದಿನ ಊರೊಳಗೆ ಸೀಮಂತ ಕಾರಣ ನಡೆದಿತ್ತು. ಕಾರಣ ನಡೆದಾಗ ಸಂಗಮನವರನ್ನ ಕರೆದ್ರು, ಮಡಿಯಮ್ಮನವ್ರನ್ನ ಕರೆದ್ರು. ಬರ್ರಿ ನೀವು ನಮ್ಮ ಮನೆಯಾಗ ತುಂಬು ಗರ್ಭಿಣಿ ಇರುವಂಥ ತಾಯಿ, 8 ತಿಂಗಳ ತುಂಬಿರುವಂಥ ತಾಯಿಗೆ ನಾವು ಹಿಂಗೆ ಸೀಮಂತ ಕಾರಣ ಮಾಡಕತ್ತಾರ. ಸೀಮಂತ ಅಂತಿರಲಿವ, ಏನು ಕುಬ್ಸ ಕಾರಣ ಅಂತಾರೆ? ಕುಬ್ಸದಂತೀರ ಸೀಮಂತ ಅಂತೀರ? 2 ಅಂತಿರಲ್ಲ. ಯಾಕಂದ್ರೆ ಭಾಷೆಗಳು ಬದಲಾಗಿ ಕೇಳಬೇಕು ನಾವು. ಕೆಲವೊಂದು ಭಾಷೆಗಳು ಬದಲಾಗ್ತಿರ್ತಾವೆ. ಪ್ರತಿ 20-30 ಕಿಲೋಮೀಟ್ರ್ ಒಂದು ಭಾಷೆ ಬದಲಾಗ್ತೈತೆ ರೀ. ಹಂಗೆ ಸೀಮಂತ ಕಾರಣ ನಡೆದಿತ್ತು. ಸಂಗಮನವ್ರಿಗೆ, ಮಡಿಯಮ್ಮನವ್ರಿಗೆ ಹೇಳಿ ಕಳಿಸಿದ್ರು, ಬಾಯಿವಾ ಅಂತ ತಿಳ್ಕೊಂಡ್ರು. ಅವರು ಕೂಡ ಏನೆಲ್ಲ ಬೆಲ್ಲ ಏನೆಲ್ಲ ಮಾಡಿಕೊಂಡು ಹೊರಟರು. ಅವಾಗ ಅವರೆಲ್ಲರೂ ಅಂತಾರೆ, ಸಂಗಮನವ್ರು ಬಂದಾರ. ಬಹಳಷ್ಟು ಜನ ತುಂಬು ಗರ್ಭಿಣಿಯ ತಾಯಿಗೆ ಎಲ್ಲರೂ ಕೂಡ ಹಿಂಗೆ ಆರತಿಯನ್ನು ಮಾಡಾಕತ್ತಿದ್ರಿವ. ಎಲ್ಲರೂ ಆರತಿ ಮಾಡಾಕತ್ತಿದ್ರಂತ. ಅವಾಗ ಎಲ್ಲರೂ ಆರತಿ ಮಾಡಿ ಕೆಳಗಿಡ್ತಿದ್ರು. ಸಂಗಮನವ್ರು ಬಂದಾರ, ಮಡಿಯಮ್ಮನವ್ರು ಬಂದಾರ, ಬರ್ರಿ ಈ ಕಡೆ ಬರ್ರಿ ಅಂತ ತಿಳ್ಕೊಂಡು ಅವರನ್ನು ಮತ್ತೆ ಮುಂದಕ್ಕೆ ಕುಂದಿರಿಸಿದ್ರಂತ. ಮುಂದಕ್ಕೆ ಕುಂದಿರಿಸಿದ ಬಳಿಕ ಎಲ್ಲರೂ ಆರತಿ ಮಾಡ್ಬೇಕಾರೆ ಸಂಗಮನವ್ರಿಗೆ ಹೇಳಿದ್ರು, ನೀನ ಆರತಿ ನೀನು ಆರತಿ ಮಾಡಂತ ತಿಳ್ಕೊಂಡು ಕಳಸ ತೊಗೊಂಡು ಇನ್ನೇನು ಆರತಿ ಮಾಡಬೇಕಾದ್ರೆ ನೀವೆಲ್ಲರೂ ಅಂತಿರ್ತೀರಿ ಅನ್ನಂಗಿಲ್ಲ. ಆರತಿ ಮಾಡಿ ಕಾರಣಾದಿಗಳು ಇದ್ದಾಗ ಆ ಕಳಸ ಹಿಡ್ಕೊಂಡು ಆ ಕಳಸ ಹಿಡ್ಕೊಂಡು ಏನು ಮಾಡ್ತೀರಿ? ಆರತಿ ಮಾಡ್ತಿರ್ತೀರಿ. ಆರತಿ ಮಾಡಿ ಕೆಳಗೆ ಇಡ್ಬೇಕಾದ್ರೆ ಮಗ್ಳು ಅಲ್ಲಿ ನಿಂತ್ಕೊಂಡಿರ್ತಾರೆ. ಅವ್ರಿಗೆ ಯಾರು ಅಂತೀರಿ ನೀವು? ಅವ್ರ ಮಣಿ ತಗೊಂತಾರೆ, ಅಡ್ಡುಣಿಗೆ ತೊಗೊತಾರೆ. ಏನಂತಾರೆ? ಹೆಸರು ಹೇಳ, ಹಂಗ್ಯಾಕೆ ಮಾಡ್ತೀವಿ, ಹೆಸರು ಹೇಳ ಅಂತ ತಿಳ್ಕೊಂಡು ಅಂತಿರ್ತಾರೆ. ನೀವು ಚಲೋತ್ನಾಗಿ ನಿಮ್ಮ ಗಂಡ ಒಳ್ಳೆ ಸೀರೆ ಕೊಡಿಸಿದ್ರಂದ್ರೆ, ಕೇಳಿದ ಬಂಗಾರ ಕೊಡಿಸಿದ್ರಂದ್ರೆ, ಕೇಳಿದಂಗೆಲ್ಲ ಇವಕ್ಕೇನಂತಾರಲ್ಲ ಕಿವ್ಯಾಗ, ಇವಕ್ಕೇನಂತಾರೆ ನಮ್ಮ ಭಾಷೆದಾಗ ನಾವು ಬೇರೆ ಹೇಳ್ತೀವಿ. ನಾವು ತಾಲೂಕು ಜಿಲ್ಲಾ ಗ್ರಾಮ ಅಂತೀವಿ. ನಾವು ತಾಲೂಕು ಜಿಲ್ಲಾ ಗ್ರಾಮ ಕೊಡಿಸಿದ್ರಂದ್ರೆ ಭಾಳ ಚೆನ್ನಾಗಿ ಹೊಗಟ್ಟಿಟ್ಟು ಹೊಗಳ್ತಾರೆ. ಇಲ್ಲಾಂದ್ರೆ ಹೊಗಳಂಗಿಲ್ಲ. ಅವು ಖುಷಿ ಪಡಿಸ್ಬೇಕಲ್ಲ.
ಆ ಹೆಣ್ಮಗಳು ಆರತಿ ತೊಗೊಂಡು ಇನ್ನೇನು ಬೆಳಗ್ಗೆ ಕೆಳಗಿಡ್ಬೇಕಾದ್ರೆ ಆ ಹೆಣ್ಮಗಳನ್ನ ಕತ್ತಿಲ್ದು ಹೆಸರು ಹೇಳ ಗಂಡನ ಹೆಸರು ಅಂತ ತಿಳ್ಕೊಂಡು ಅಂದಾಗ ಆ ಹೆಣ್ಮಗಳಿಗೆ ಅಂದ್ಲಂತ ಯವ್ವ ನನ್ನ ಗಂಡನ ಹೆಸರು ಕೇಳಿ ಏನು ಮಾಡ್ತೀರಿ ನೀವು, ನಿಮಗೇನು ಗೊತ್ತಿಲ್ಲ ನಂದು ಗೊತ್ತೈತಿ ಹೇಳ ಯವ್ವ ಹಂಗ್ಯಾಕೆ ಮಾಡ್ತಿದ್ದಿ ಯವ್ವ ಅವ್ನು ಕೇಳಿ ಹೆಸರು ಕೇಳಿ ಏನಾಗೈತಿ ಬಿಡು ಅಂತ ತಿಳ್ಕೊಂಡು ಅಂದಾಗ ಹೆಸರು ಕೇಳೋರು ಅಂದ್ರಂತ ಹಂಗಲ್ಲ ಅನ್ನಕ್ಕೆ ಬರಬಾರ್ದೇವ, ಹಂಗಲ್ಲ ಅನ್ನಬಾರ್ದು. ಯಾಕಂತ ತಿಳ್ಕೊಂಡಂದ್ರೆ ಇಂಥ ಸಮಯದ ಒಳಗೆ ನಿನ್ನ ಕೈ ಒಳಗೆ ಆರತಿ ಐತಪ್ಪ ಅಂತ ತಿಳ್ಕೊಂಡಂದ್ರೆ ಅವ ಎಂಥವನೇ ಇರಲಿ ಹೇಗೆ ಇರಲಿ, ಅವನ ಹುಚ್ಚನಿರಲಿ ಶಾಣ್ಯನಿರಲಿ, ಅವ ನಿನ್ನ ಗಂಡನ ಹೆಸರು ಹೇಳಬೇಕು. ನಿನ್ನ ಕೈ ಒಳಗೆ ಆರತಿ ಬಂದದಂದ್ರೆ ಕಾರಣ ಯಾರು ಅಂತ ತಿಳ್ಕೊಂಡಂದ್ರೆ ಅದಕ್ಕೆ ನಿನ್ನ ಗಂಡ ಇರುವುದರಿಂದ. ನಿನ್ನ ಕೈ ಒಳಗೆ ಹಸಿರು ಬಳೆಯದ ಅಂತ ತಿಳ್ಕೊಂಡಂದ್ರೆ ಅದು ನಿನ್ನ ಗಂಡ ಇರುವುದರಿಂದ. ನಿನ್ನ ಹಣೆಯ ಮೇಲೆ ಕುಂಕುಮ ಐತೆ ಅಂತ ತಿಳ್ಕೊಂಡಂದ್ರೆ ನಿನ್ನ ಗಂಡ ಇರುವುದರಿಂದ. ನಿನ್ನ ಕಾಲೊಳಗೆ ಕಾಲುಂಗುರ ಐತೆ ಅಂತ ತಿಳ್ಕೊಂಡಂದ್ರೆ ಅದು ನಿನ್ನ ಗಂಡ ಇರುವುದರಿಂದ. ನಿನ್ನ ಕುರಳಾಗ ಏನಂತ ತಿಳ್ಕೊಂಡಂದ್ರೆ ಮಾಂಗಲ್ಯ ಭಾಗ್ಯ ಮಾಂಗಲ್ಯ ಸೂತ್ರ ಐತೆ ಅಂತ ತಿಳ್ಕೊಂಡಂದ್ರೆ ಅದು ನಿನ್ನ ಗಂಡ ಅಯದನ ಅನ್ನುವುದಕ್ಕಾಗಿ ನಿನಗೆ ಮುತ್ತೈದೆ ಅಂತ ತಿಳ್ಕೊಂಡು ಕರೀತಾರೆ. ನೀನು ಮುತ್ತೈದೆಯಾಗಿ ಆರತಿ ಮಾಡಬೇಕು. ನಿನಗೆ ಮುತ್ತೈದೆ ಅಂತಾರ ಆರತಿ ಮಾಡಬೇಕವ್ವ, ಅವ ಹೆಂಗೆ ಇರಲಿ ಅಂಥವನ್ನ ಇರಲಿ ಅಂತ ತಿಳ್ಕೊಂಡಂತಾರೆ. ಅನ್ನಂಗಿಲ್ಲೇನು ಆರತಿ ಮಾಡಿ ಕೆಳಗಿಡ್ಬೇಕಾರೆ ಹೆಸರು ಹೇಳಕತ್ತಿದ್ಲು. ಹೇಳವ್ವ ಅಂತ ತಿಳ್ಕೊಂಡಂದಾಗ ಆಕಿಗೆ ಸಿಟ್ಟು ಬಂದಿತ್ತು. ಏನು ಹೆಸರು ಹೇಳಿ ಅಂದು ಏನು ತೊಗೊಂಡೋಗ್ಬೇಕು, ಸಿರಿ ಕೊಡಿಸಿದ್ದಿಲ್ಲ ಯವ್ವ, ಬಂಗಾರ ಕೊಡಿಸಿದ್ದಿಲ್ಲ, ಕೇಳಿದಾಗೆಲ್ಲ ಕೊಡಿಸ್ಬೇಕು. ಕೊಡಿಸ್ಬಿಟ್ರೆ ಭಾಳಷ್ಟು ಹರಿಸ್ತಾರೆ, ಕೊಡಿಸ್ಲಿಲ್ಲ ಅಂದ್ರೆ ಮುಗಿದೋತ್ತು, ನಿರ್ವಂಶ ಆಗಲಿ. ಆ ಹೆಣ್ಮಗಳು ಕೆಳಗಿಡ್ಬೇಕಾದ್ರೆ ಹೇಳಕತ್ತಿಲ್ಲಂತ ಏನಂತ, ಯಡಿಯೂರು ಸಿದ್ಧಲಿಂಗೇಶ್ವರನ ಸುತ್ತಮುತ್ತ ಇರುವುದು ಹುತ್ತ ಯವ್ವ, ಯಡಿಯೂರು ಸಿದ್ಧಲಿಂಗೇಶ್ವರನ ಸುತ್ತಮುತ್ತ ಇರುವುದು ಹುತ್ತ, ರೇಣುಕಾ ಯಲ್ಲಮ್ಮನ ಮೂಗಿನೊಳಗಿರುವುದು ನತ್ತ. ನಾನು ಆರತಿ ಹಿಡಿದು ಹೆಸರು ಹೇಳ್ತೀನಿ 3 ಸಂಜೆ ಹೊತ್ತ, ನನ್ನ ಗಂಡನ ಹೆಸರು ಕೇಳಿದವ್ರು ಹೆಣ ಹೆತ್ತ ಅನ್ಲಕ್ಕೆ. ಅವ್ರಂದ್ರು ನಾವು ಯಾಕೆ ಕೇಳಕ್ಕೆ ಹೋಗಿದ್ದು ನಿಮ್ಮ ಗಂಡನ ಹೆಸರು ಅನ್ಲಕ್ಕೆ. ಇನ್ನೊಂದು ಸಲ ಕೇಳಂಗಿಲ್ಲವ ಅನ್ಲಕ್ಕೆ. ಆರತಿಯನ್ನು ಮಾಡಿ ಕೆಳಗೆ ಹಿಡುವುದ್ರೊಳಗಾಗಿ ಅವಾಗಂತಾರ ಸಂಗಮನವ್ರು ಬಂದಾರ ಕೊಡ್ರಿ ಆರತಿ ಕೊಡ್ರಿ, ಹಾಕಿ ಬೆಳಗ್ಲಿ ಅಂತ ತಿಳ್ಕೊಂಡು ಹಿಂಗೆ ಸಂಗಮ ತಾಯಿಯವರು ಆರತಿಯನ್ನು ಕೈಯಾಗಿ ಹಿಡ್ಕೊಂಡ್ರಂತ. ಇನ್ನು ಕೈ ಒಳಗೆ ಹಿಡಿದುಕೊಂಡು ತುಂಬು ಗರ್ಭಿಣಿಯಾಗಿರುವಂಥ ತಾಯಿಗೆ ಇನ್ನು ಬೆಳಗಬೇಕಾ ತಾಯಿ, ಇನ್ನು ಹಿಡ್ಕೊಂಡು ಇನ್ನೇನು ಬೆಳಗಾಕತ್ತಾಳ. ಆ ಮನೆ ಒಳಗೊಂದು ಮುದುಕಿ, ವಯಸ್ಸಾಗಿರುವಂಥ ಮುದುಕಿ ಅಂತದ, ಏನಂತ, ಸಂಗಮ ಆರತಿಯನ್ನು ಮಾಡದಿರು, ಸಂಗಮ ನೀ ಆರತಿಯನ್ನು ಮಾಡಬೇಡ. ಯಾಕಿವ, ನಾನ್ಯಾಕೆ ಆರತಿ ಮಾಡಬಾರ್ದು? ನೀನು ಒಂದು ವೇಳೆ ಆರತಿಯನ್ನು ಮಾಡಿದ್ದೆ ಆದರೆ ಗರ್ಭದೊಳಗಿರುವಂಥ ಕೂಸು ಕರಗಿತು ಯವ್ವ, ಆರತಿಯನ್ನು ಮಾಡಬೇಡ. ನಿನಗೆ ಮಕ್ಕಳಾಗಿಲ್ಲ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ, ನೀನು ಆರತಿಯನ್ನು ಮಾಡಬೇಡ. ದುಃಖಿತಳಾದಳು ಸಂಗಮ. ಆರತಿ ಮಾಡೋದು ಕೆಳಗಿಟ್ಟು ದುಃಖಿಸುವಂತ ಹಳ್ಕೋತ ಮಡಿಯಮ್ಮನು ಕೂಡ ಅಯ್ಯೋ ಶಿವ ಮಡಿಯಮ್ಮ ಸಂಗಮ ಇಬ್ಬರು ದುಃಖಿತರಾಗಿ ಅಳುತ್ತ ಮನೆಗೆ ಬರುತ್ತಾರೆ. ಹೇ ಪರಮಾತ್ಮನೇ, ನನಗೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಮುಂಜಾನೆ ಹುಟ್ಟಲಿ ಸಂಜಿಲೆ ಸಾಯಲಿ ಒಂದು ಮಗುವನ್ನ ಕೊಟ್ಟು ಬಂಜಿ ಅನ್ನುವಂತ ಪದವನ್ನ ದೂರ ಮಾಡ ಪರಮಾತ್ಮನೇ ಅಂತ ತಿಳ್ಕೊಂಡು ದೇವರಲ್ಲಿ ಮುಂಜಾಲೆ ಹುಟ್ಟಾಲಿ ಸಂಜಿಲೆ ಸಾಯಲಿ ಬಂಜಂಬ ಸೊಲ್ಲ ಬಿಡಿಸಯ್ಯ ಬಂಜಂಬ ಸೊಲ್ಲ ಬಿಡಿಸಯ್ಯ ಶಿವನೇ ಜೋಡೆರಡು ಕಾಯೇ ವಡಶೇನ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಬಾಡಿಗೆ ಎತ್ತೋ ದೊಡಿದಾಂಗ ಬಾಡಿಗೆ ಎತ್ತೋ ದೊಡಿದಾಂಗ ಬಾಳೆಲೆಯ ಹಾಸುಂಡು ಬೇಷೆ ಬಗೆದಾಂಗ ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಬಂಜಿಯ ಮನಿ ಮುಂದ ಅಂಜೂರಿ ಗಿಡ ಹೊಟ್ಟೆ ಬಂಜಿಯ ಮನಿ ಮುಂದ ಅಂಜೂರಿ ಗಿಡ ಹೊಟ್ಟೆ ಟೊಂಗಿ ಟೊಂಗಿಗೆ ಗಿಳಿ ಕುಂತ
ಟೊಂಗಿಗೆ ಗಿಳಿ ಕುಂತ ಹೇಳ್ಯಾವ ಬಂಜೆಯ ಬದುಕೆಲ್ಲ ಹೆರವರಿಗೆ ಬಂಜೆಯ ಬದುಕೆಲ್ಲ ಹೆರವರಿಗೆ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಂಜೆಯ ಮನೆಯೊಳಗ ಬಂಗಾರದೊಳಕಲ್ಲು ಬಂಜೆಯ ಮನೆಯೊಳಗ ಬಂಗಾರದೊಳಕಲ್ಲು ಬಂದು ಕೊಟ್ಟಾಗ ಸೊಸೆಯಿಲ್ಲ ಬಂದು ಕೊಟ್ಟಾಗ ಸೊಸೆಯಿಲ್ಲ ಮಹಾನೋಮಿಗೆ ಬನ್ನಿ ಮುಡಿಯಾಕ ಮಗನಿಲ್ಲ ಬನ್ನಿ ಮುಡಿಯಾಕ ಮಗನಿಲ್ಲ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಮಣ್ಣಿನ ಮ್ಯಾಲೆ ಮರವಾಗಿ ಮಣ್ಣಿನ ಮ್ಯಾಲೆ ಮರವಾಗಿ ಬೆಳೆದರ ಬಂದ ಜನಕ್ಕೆಲ್ಲ ನೆರಳಾಗುವೆ ಬಂದ ಜನಕ್ಕೆಲ್ಲ ನೆರಳಾಗುವೆ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಕಂದಾನ ಕೊಡು ಶಿವನೇ ಬಂಧನ ಪಡಲಾರೆ ಕಂದಾನ ಕೊಡು ಶಿವನೇ ಶಿವನೇ ಕಂದಾನ ಕೊಡು ಶಿವನೇ ಬಂಧನ ಪಡಲಾರೆ ಪಂಜಂಬ ಶಬ್ದ ಹೊರಲಾರೆ ಪಂಜಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲೆ ಹಂಗೀನ ಬಾನ ಉಣಲಾರೆ ಹಂಗೀನ ಬಾನ ಉಣಲಾರೆ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಾಡಿಗೆ ಎತ್ತೋ ದೊಡಿದಾಂಗ ಬಾಡಿಗೆ ಎತ್ತೋ ದೊಡಿದಾಂಗ ಬಾಳೆಲೆಯ ಹಾಸುಂಡು ಬೇಷಿ ಬಗೆದಾಂಗ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಾಲಿ ಜಾತರ ಜನ್ಮ ಬಾಲಿ ಜಾತರ ಜನ್ಮ ಮನೆಗೆ ಬಂದ ಬಳಿಕ ದುಃಖಿಸಿ ದುಃಖಿಸಿ ಮನೆಯೊಳಗೆ ಅಳುತ್ತ ಕುಳಿತುಕೊಂಡಿದ್ರು. ಮಡಿಯಮ್ಮ ತಾಯಿಯವರು ಒಂದು ಕಡೆ ಕುಳಿತುಕೊಂಡಿದ್ದರು, ಸಂಗಮನವರು ಒಂದು ಕಡೆ ಕುಳಿತುಕೊಂಡಿದ್ದರು. ಆದಾಯನವರು ಮನೆಯೊಳಗೆ ಇರಲಿಲ್ಲ. ಸ್ವಲ್ಪ ಹೊತ್ತುಗಳಾದ ಬಳಿಕ ಬಂದರಂತ. ದುಃಖಿಸುವಂಥ ಧ್ವನಿಯನ್ನು ಕೇಳಿದ ಬಳಿಕ ಆದಾಯನವರು ಅಂತಾರೆ, ಮಡಿಯ ಯಾಕೆ ಅಳುತ್ತಾ ಇದ್ದಿ, ಏನಾಯಿತು? ಯಾರಾದರೂ ಏನಾದರೂ ಅಂದ್ರೆ ಏನು ನಿನಗೆ? ಇಲ್ಲ. ಮತ್ತು ಯಾಕೆ ದುಃಖಿಸ್ತಾ ಇದೆಯಾ? ಇಲ್ಲ, ಮಕ್ಕಳು ಇಲ್ಲದವರಿಗೆ ಮೋಕ್ಷವಿಲ್ಲ ಅಂತ ತಿಳ್ಕೊಂಡು ಅಂತಾರ. ನಮಗೆ ಪರಮಾತ್ಮ ಮಕ್ಕಳನ್ನು ಕೊಡುವುದಿಲ್ಲವೇನು? ಸಂಗಮನವರಂತಾರೆ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂತ ತಿಳ್ಕೊಂಡಂತಾರ. ಮಾವ, ನಮಗೆ ಮಕ್ಕಳು ಕೊಡಂಗಿಲ್ಲ ಏನ ಪರಮಾತ್ಮ? ಮಕ್ಕಳ ಭಾಗ್ಯವನ್ನು ಸಿಗೋದಿಲ್ಲ ಏನಂತ ತಿಳ್ಕೊಂಡಂದಾಗ ಆದಾಯನವರು ಎಂಥ ಮಾತು ಹೇಳ್ತಾರ, ಕೊಡುವ ಶಿವ ಬಡವನಲ್ಲ, ಕೊಡುವ ಶಿವ ಬಡವನಲ್ಲ, ಬೇಡುವನು ಭಕ್ತನಲ್ಲ.
ಕೊಡದೇ ಇರ್ತಕ್ಕಂಥವನು ಶಿವನಲ್ಲ, ಬೇಡದಿರ್ತಕ್ಕಂಥವನು ಭಕ್ತನಲ್ಲ. ಅವು ಕೇಳಬಾರ್ದು, ಅವನು ಕೊಟ್ಟಾಗ ತಗೋಬೇಕು ಅಂತ ತಿಳ್ಕೊಂಡ್ರೆ ಮಕ್ಕಳ ಬಗ್ಗೆ ಕೊಟ್ಟಾಗ ತಗೋಬೇಕು. ಅವ ಯಾವಾಗ ಕೇಳ್ತಾನ ಹೊಳ್ಳಿ ಕೊಡ್ಬೇಕು, ಅವ ಕೊಟ್ಟಿರ್ತಾನ ಹೊಳ್ಳಿ ನಾವು ಕೊಡ್ಬೇಕಾಗತ್ತೆ. ಅದಕ್ಕೆ ಕೊಡದೇ ಇರ್ತಕ್ಕಂಥವನು ಶಿವನಲ್ಲ, ಕೊಡ್ತಾನೆ ಯಾಕೆ ಕಳತಿದಿ ಅಂತ ತಿಳ್ಕೊಂಡ್ರು. ಅವಾಗ ಗುರುಗಳ ಹತ್ರ ಕರ್ಕೊಂಡು ಹೋದ್ರಂತ. ಮನೆ ಗುರುಗಳು ನಮ್ಮ ರುದ್ರಮುನಿ ಶಿವಾಚಾರ್ಯರ ಗುರು ಪರಂಪರೆ ಹೆಂಗದ, ಅಲ್ಲಿ ಕಲಿಕೇರಿಯ ಒಂದು ಮಠ, ಅದು ಹಿರೇಮಠ, ಗುರು ಪರಂಪರೆಯ ಮಠ, ಗುರುಸ್ಥಳದ ಮಠವಾಗಿರ್ತಕ್ಕಂಥದ್ದು. ಅಲ್ಲಿಗೆ ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋಗಿ ದೀಕ್ಷಾ ಕೊಟ್ಟರು, ಇಬ್ಬರಿಗೆ ಲಿಂಗ ದೀಕ್ಷಾ ಕೊಟ್ಟು ಪೂಜೆ ಮಾಡ್ಕೊತ ಹೋಗ್ರಿ ನಿಮ್ಮ ಮಕ್ಕಳಕ್ಕವ ಅಂತ ತಿಳ್ಕೊಂಡ್ರು. ಮಕ್ಕಳಿಲ್ಲದವರಿಗೆ ಮೋಕ್ಷ ಬಿಲ್ಲ ಅಂತ ತಿಳ್ಕೊಂಡು ಹಂಗಲ್ಲ, ನಾವು ಗುರುವಿನ ಮಕ್ಕಳಾಗಬೇಕು, ಗುರುಪುತ್ರರಾಗಬೇಕು. ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಹುಚ್ಚಿ ಸಾಕಷ್ಟು ಪ್ರಾಣಿಗಳು ಮಕ್ಕಳು ಅಡದವಕ್ಕೇನು ಮೋಕ್ಷಕ್ಕವೇನ ಅಂತ ತಿಳ್ಕೊಂಡ್ರು. ಸಾಕಷ್ಟು ಪ್ರಾಣಿಗಳು ಮಕ್ಕಳನ್ನು ಎತ್ತವ, ಎಲ್ಲವಕ್ಕೂ ಕೂಡ ಮೋಕ್ಷ ಆಗಂಗಿಲ್ಲ. ನಾವು ಗುರುವಿನ ಮಕ್ಕಳಾದವರಿಗೆ ಮಾತ್ರ ಏನಂತ ತಿಳ್ಕೊಂಡ್ರೆ, ನಾವು ಗುರು ಮಕ್ಕಳಾಗಬೇಕಂದ್ರೆ ಅವ್ರು ನಾವು ಮಕ್ಕಳಾಗಬೇಕು. ಲಿಂಗ ದೀಕ್ಷಾ ತಗೊಂಡ್ರು, ಗುರುಗಳು ಆಶೀರ್ವಾದ ಮಾಡಿದರು. ನಿಮ್ಮ ಮಕ್ಕಳಾಗ್ತಾ ಹೋಗು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಗುರುಗಳ ಆಶೀರ್ವಾದ ಆಯ್ತು, ಬಂದರು. ಅವ್ರ ಗುರುಗಳು ಒಂದು ನೇಮ ಹೇಳಿದ್ರು, ಏನಂತ, ನಿಮ್ಮೂರಿನ ದೇವಸ್ಥಾನದೊಳಗೆ ಈಶ್ವರ ದೇವಸ್ಥಾನ, ಅಲ್ಲಿ ಹೋಗಿ ದಿನ ಏನು ಸೋಮವಾರಕ್ಕೊಮ್ಮೆ ವ್ರತವನ್ನು ಮಾಡಿರಿ, ನಿಮಗೆ ಮಕ್ಕಳಾಕವ ಅಂದರು. ಆಯ್ತು ಅಂತ ತಿಳ್ಕೊಂಡು ಮಡಿಯಮ್ಮ ಸಂಗಮಾಂಬಿ ಅವರು ಬೆಳಗ್ಗೆ ಎದ್ದ ಬಳಿಕ ವ್ರತ ಅಂದ್ರೆ ಗೊತ್ತಾಕೈತಿಲ್ಲ, ವ್ರತ ಉಪವಾಸ ಅಂತಿರಲ್ಲ ನೀವು. ಉಪವಾಸ ಅಂದ್ರೆ ಗೊತ್ತಾಕೈತಿ ನಿಮಗೆ, ವ್ರತ ಅಂದ್ರೆ ಗೊತ್ತಾಗಂಗಿಲ್ಲ. ಉಪವಾಸ ಮಾಡ್ತಿರಲ್ಲ, ಮಾಡ್ತೀರಿವ? ಯಾವ ದೇವ್ರಿಗೆ ಮಾಡ್ತಾರೆ ಹೇಳ್ರಿ? ಅಲ್ಲಿ ನೀವೆಲ್ಲ ಮಾಡಂಗಿಲ್ಲ, ಸುಮ್ಮನೆ ತಾಯಂದಿರು ಅದಾರ ಅವ್ರು ಮಾಡ್ತಾರೆ. ನಮ್ಮ ಅಣ್ಣನ ಬಳಗದವ್ರು ಮಾಡಂಗಿಲ್ಲ ಅವರು, ಹೌದಲ್ಲ? ಮಾಡ್ತಿರಿಲ್ಲವ? ಯಾವ ದೇವ್ರಿಗೆ ಮಾಡ್ತಾರೆ ಹೇಳ್ರಿ? ಸೋಮವಾರ ಬಂತಂದ್ರೆ ಯಾವ ದೇವ್ರಿಗೆ? ಒಟ್ಟ ಮಾತಾಡಬಿಟ್ರಿ, ಎದುರಿಲಿಲ್ಲ ಎಲ್ಲರಿಗೆ. ಸೋಮವಾರ ರುದ್ರಮುನೀಶ್ವರ, ಮಂಗಳವಾರ ಕಾಳಮ್ಮ ಭದ್ರಕಾಳಿ, ಬುಧವಾರ ಗಣಪತಿಯ, ಗುರುವಾರ ರಾಘವೇಂದ್ರ, ಶುಕ್ರವಾರ ಕಾಳಮ್ಮ ಮಾಡ್ತೀರನ? ಯಾವುದು? ದ್ಯಾಮವ್ವ. ಶನಿವಾರ ಹನುಮಪ್ಪ, ಹೌದಲ್ಲ? ಐತಾರ ಸುಟಿ ಅವತ್ತು ಯಾವ ದೇವ್ರಲ್ಲ, ಹೌದಲ್ಲವ? ನಮ್ಮ ದೇವ್ರು ಹಿಂಗೆ ಮಾಡ್ಕೊಂಬಿಟ್ಟು ನಾವು ವಾರಕ್ಕೊಮ್ಮೆ ದೇವ್ರು ಮಾಡ್ಕೊಂಬಿಟ್ಟು ನಾವು, ಹೌದಲ್ಲವ? ನೀವು ವ್ರತ ಮಾಡ್ತೀರಿ, ಈ ಕಡೆ ಮಾತಾಡಬೇಡ್ರಿ ತಾಯಂದ್ರೆ. ಸೋಮವಾರಕ್ಕೊಮ್ಮೆ ವ್ರತ ಮಾಡ್ತೀರಿ, ನೀವು ಮಾಡಂಗಿಲ್ಲ. ಹೆಂಗೆ ಉಪವಾಸ ಇರ್ತೀರಿವ? ಶಿವರಾತ್ರಿ ಅಂತ ಬರ್ತೈತೆ, ಅವಾಗ ಉಪವಾಸ ಮಾಡ್ತೀರಿ. ಸೋಮವಾರ ಅಂತ ಬರ್ತೈತೆ, ಅವಾಗ ಉಪವಾಸ ಮಾಡ್ತಾರೆ. ಉಪವಾಸ ಅಂತ ತಿಳ್ಕೊಂಡ್ರೆ ಏನು? ಅಂದ್ರೆ ಪರಮಾತ್ಮ, ವಾಸ ಅಂದ್ರೆ ಹತ್ತಿರ. ಅವತ್ತಿನ ದಿನವೆಲ್ಲವೂ ಕೂಡ ರುದ್ರಮುನೇಶ್ವರನಿಗೆ ನೀವು ಉಪವಾಸ ಮಾಡಾಕತ್ತೀರಿ ಅಂತ ತಿಳ್ಕೊಂಡ್ರೆ, ಭದ್ರಕಾಳಿಗೆ ಉಪವಾಸ ಮಾಡಾಕತ್ತೀರಿ ಅಂತ ತಿಳ್ಕೊಂಡ್ರೆ ನೆನಪಿರಲಿ, ಉಪವಾಸ ಅಂದ್ರೆ ಪರಮಾತ್ಮ, ವಾಸ ಅಂದ್ರೆ ಹತ್ತಿರ. ಏನಂತ ತಿಳ್ಕೊಂಡ್ರೆ ಸದಾವಕಾಲ ಆ ದೇವರ ಸ್ಮರಣೆ, ಆ ದೇವರ ಮೇಲೆ ಯಾರು ಉಪವಾಸ ಮಾಡಾಕತ್ತಿರಲ್ಲ ಅವತ್ತಿನ ದಿನವೆಲ್ಲವೂ ಕೂಡ ದೇವರ ಸ್ಮರಣೆ ಮಾಡುವುದಕ್ಕಾಗಿ ಉಪವಾಸ ಅಂತ ಕರ್ಕೊಂಬರ್ತಾರೆ. ಅದಕ್ಕೆ ಉಪವಾಸ ಅಂತಾರೆ. ನಮ್ಮ ಕಡೆ ಮಾಡ್ತಾರೆ ಉಪವಾಸನ, ಎಷ್ಟು ಚಂದ ಮಾಡ್ತಾರೆ ಗೊತ್ತಾ ನೀವು? ನಮ್ಮ ಕಡೆ ಒಂದು ಆದಿ ಬಸವಣ್ಣ, ದೊಡ್ಡ ಬಸವಣ್ಣ ಐತಿ, ಸೋಮವಾರಕ್ಕೊಮ್ಮೆ ಮಾಡ್ತಾರೆ. ಭಾಳ ಚಲೋ ಮಾಡ್ತಾರೆ. ಪ್ರತಿಯೊಂದು ಮನೆಗೆ ಹೋಗ್ತಾರ, ಅಲ್ಲಿಗೆ ಹೋಗಿ ದೀಪ ಹಚ್ಚಿ ಬರ್ತಾರೆ. ಅವತ್ತೆಲ್ಲ ಉಪವಾಸ ಮಾಡ್ತೈತಿ ಮಂದಿ. ಹೆಂಗೆ? ಕಂಠ ಮಟ್ಟ ಉಪ್ಪಿಟ್ಟು ತಿಂತೈತೆ, ಉಪವಾಸ ಮಾಡ್ತೈತಿ. ಹಿಂಗೆ ಉಪವಾಸ ಅಲ್ರಿ. ನಾವು ಹಿಂಗಾದ್ರಪ್ಪ ಅಂದ್ರೆ ದಿನಕ್ಕೆ ನಾವು 4 ಉಪವಾಸ ಮಾಡ್ತೀವಿ ನಾವು. ಹಿಂಗಾದ್ರೆ ಇದಕ್ಕೆ ಉಪವಾಸ ಅನ್ನಂಗಿಲ್ಲ. ಶರಣರ ಅವ್ರು ಹೇಳ್ಕೊಂಡು ಬರ್ತಾರೆ, ಉಪ ಅಂದ್ರೆ ಪರಮಾತ್ಮ, ವಾಸ ಅಂದ್ರೆ ಹತ್ತಿರ. ಅದಕ್ಕೆ ವ್ರತ ಅಂತ ಕರೀತಾರೆ. ನೀವು ಹಿಡಿದಿರುವಂಥ ವ್ರತ ಸ್ವಲ್ಪ ಕೂಡ ತಪ್ಪಬಾರ್ದು. ನೆನಪಿರಲಿ ನಿಮಗೆಲ್ಲರಿಗೂ, ಯಾರು ಉಪವಾಸ ಮಾಡಾಕತ್ತೀರಿ, ದೇವ್ರ ಮೇಲೆ ಸ್ಮರಣೆ ಮಾಡಾಕತ್ತಿರಲ್ಲ, ಅವತ್ತಿನ ದಿನವೆಲ್ಲವೂ ಕೂಡ ಅವಾಚ್ಯ ಶಬ್ದಗಳನ್ನು ಮಾತಾಡಬಾರ್ದು. ಶರಣರ ಅವತ್ತಿನ ದಿನವೆಲ್ಲ ಅವಾಚ್ಯ ಶಬ್ದಗಳನ್ನ ಮಾತನಾಡಬಾರ್ದು. ನಿಮ್ಮ ಮೇಲೆ ಯಾರೂ ಕೂಡ ಅವಾಚ್ಯ ಶಬ್ದಗಳನ್ನು ಮಾತಾಡಬಾರ್ದು. ನೀವು ಕೂಡ ಅವತ್ತೇನಂತ ತಿಳ್ಕೊಂಡ್ರೆ ಎಂಜಲದ ಊಟವನ್ನು ಮಾಡಬಾರ್ದು. ಇದು ನೇಮ. ಕೆಲವೊಂದಿಷ್ಟು ನಿಯಮಗಳದಾವು. ಹಂಗೆ ನಾವು ಉಪವಾಸ ಮಾಡ್ತೀವಿ ಅಂದ್ರೆ ಎಲ್ಲರೂ ಆಗದಾರ. ಹಂಗೆಲ್ಲ ನೇಮಗಳನ್ನು ಹಾಕ್ಕೊಂಡ್ರು ಅಂತ ತಿಳ್ಕೊಂಡ್ರೆ ಹೀಗೆಲ್ಲ ನೇಮಗಳು ಇರ್ತಾವ. ಎಂಜಲದ ನೀರು ಕುಡಿಬಾರ್ದು, ಎಂಜಲದ ಊಟ ಮಾಡಬಾರ್ದು. ನೀವು ಅವಾಚ್ಯ ಶಬ್ದಗಳನ್ನ ಯಾರಿಗೆ ಬೈಬಾರ್ದು, ನಿಮ್ಮ ಮೇಲೆ ಅವರು ಕೂಡ ಬೈಬಾರ್ದು. ಇದು ಉಪವಾಸ ಅಂತ ಕರ್ಕೊಂಡು ಬರ್ತಾರೆ, ಹೌದಲ್ರಿ? ಹಿಂಗೆ ಮಾಡಬೇಕು ಉಪವಾಸ ಅಂತ ತಿಳ್ಕೊಂಡ್ರೆ. ಸುಮ್ಮನೆ ಹಂಗೆ ಉಪವಾಸ ಅಂತ ತಿಳ್ಕೊಂಡು ಅನ್ನೋದ, ಮನ್ಯಾಗ ಇಡ್ಲಿ ಮಾಡಿರ್ತಾರೆ, 20 ಇಡ್ಲಿ ತಿನ್ನೋದು, ಆರಾಮಾಗಿ ಮಕ್ಕೊಂಬಿಡೋದು. ಇಷ್ಟು ಉಪವಾಸ.
ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ತಿನ್ನೋದು, ಸೇಬಣ್ಣು ಇದ್ರೆ ಸೇಬಣ್ಣು ತಿನ್ನೋದು, ಏನೇನು ತೊಗೊಂಡಿಲ್ಲವ ಇವ ಅವ್ರು ಇಲ್ಲಕ್ಕೆ ಏನೇನು ತೊಗೊಂಡಿಲ್ಲ. ಒಂದು 2 ಸೇರು ಒಗ್ಗರಣೆಗೆ ತೋಸಿದ್ದೆ, ಹೀಗೆ ಮಾಡ್ಕೊಂಡು ಉಂಡಿ, ಏನೇನು ತೊಗೊಂಡಿಲ್ಲ. ಉಪವಾಸ ಇದೀನಿ ಮತ್ತೆ ಯವ್ವ. ಇದು ಎಲ್ಲರಿಗೆ ಮಾಡೋಕ್ಕೆ ಬರ್ತೈತಿ ಉಪವಾಸ. ಈ ರೀತಿ ಎಲ್ಲ ವ್ರತವನ್ನು ಮಾಡಬೇಕಲ್ಲ. ಸಂಗಮಾಂಬಿಯವರು ಏನಂತ ತಿಳ್ಕೊಂಡ್ರೆ ಪ್ರತಿ ಸೋಮವಾರಕ್ಕೊಮ್ಮೆ ಆ ತಾಯಿ ಏನಂತ ತಿಳ್ಕೊಂಡ್ರೆ ವ್ರತ ಮಾಡಕತ್ತಾಳ. ಮಡಿಯಮ್ಮನವ್ರು ಮಾಡಕತ್ತಾರ, ಇಬ್ಬರೂ ಮಾಡಕತ್ತಾರ. ಬೆಳಗ್ಗೆ ಸ್ನಾನ ಮಾಡಿದ ಬಳಿಕ ಸೀದಾ ಸ್ನಾನ ಪೂಜೆ ಮುಗಿಸ್ಕೊತಾರ. ಹೋಗಿ ಗುಡಿ ಹತ್ರ ಹೋಗಿ ಪ್ರದಕ್ಷಿಣೆನ ಹಾಕ್ತಾರ. ಪ್ರದಕ್ಷಿಣೆಯನ್ನು ಹಾಕಿ ಹಿಂಗೆ ಮತ್ತೆ ಮನೆಗೆ ಬರ್ತಾರ. ಅವತ್ತಿನ ದಿನವೆಲ್ಲವೂ ಕೂಡ ದೇವರ ಹೆಸರಿನ ಮೇಲೆ ಶಿವ ಶಿವ, ಕುಂತರು ಶಿವ, ನಿಂತರು ಶಿವ, ಎದ್ದ ಬಳಿಕನು ಶಿವ 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 ಅನ್ಕೊಂತನ ಹೋಗ್ತಾರ. ಇದಕ್ಕೆ ಹೊಲಕ್ಕೆ ಹೋದರೂ ಕೂಡ ಶಿವ ಶಿವ, ಮನೆ ಹೊಲ್ದಾಗ ಕೆಲಸ ಮಾಡಿದ್ರು ಕೂಡ ಶಿವನಾಮ ಸ್ಮರಣೆ ಮಾಡ್ಕೊತ, ಯಾರು ಕೆಲಸ ಮಾಡ್ಕೊತ ಮಾಡ್ತಿರಲ್ಲ ಶಿವ ಸ್ಮರಣೆ ಮಾಡ್ಕೊತ, ಅದಕ್ಕೆ ಉಪವಾಸ ಅಂತ ಕರ್ಕೊಂಬರ್ತಾರೆ. ಅದಕ್ಕೆ ಉಪವಾಸ ಹೌದಲ್ಲ ಇವ, ಹೆಂಗೆ ಉಪವಾಸ ಮಾಡೋದು ಅಂತ ಕರ್ಕೊಂಬರ್ತಾರ. ಹಂಗೆ ಆ ತಾಯಿ ಏನಂತ ತಿಳ್ಕೊಂಡ್ರೆ ಬೆಳಗ್ಗೆ ಎದ್ದ ಬಳಿಕ ಹೋಗ್ತಿದ್ರು ದೇವಸ್ಥಾನಕ್ಕೆ. ಪ್ರತಿ ಸೋಮವಾರಕ್ಕೊಮ್ಮೆ ಹಿಂಗೆ ಹೋಗೋರು, ನಮಸ್ಕಾರ ಮಾಡೋರು, ಪ್ರದಕ್ಷಿಣೆ ಹಾಕೋರು, ಹಿಂಗೆ ಬರೋರು ಮಕ್ಕಳ ಸಲುವಾಗಿ. ನಮಗೆ ನಮ್ಮ ಮಠದಾಗ ರೀ, ನಮ್ಮದು ಹಿರೇಮಠದಾಗ ನಮ್ಮ ಮಠದಾಗ ಏನಂತ ತಿಳ್ಕೊಂಡ್ರೆ ಒಂದು 2 ಜೋಡು ಪತ್ರಿ ಗಿಡ ಅದಾವ ರೀ. ಜೋಡು ಪತ್ರಿ ಗಿಡದ ಏನಂತ ತಿಳ್ಕೊಂಡ್ರೆ ಒಬ್ಬ ಹೆಣ್ಮಗಳು ಒಬ್ಬ ಹೆಣ್ಮಗಳು ಜೋಡು ಪತ್ರಿ ಗಿಡದ ಸುತ್ತಾಕತ್ತಿದ್ಲು. ಯಾವಾಗ ರಾತ್ರಿ 3 ಗಂಟೆಗೆ ಸುತ್ತಾಕತ್ತಿದ್ಲು. ನಾನಂದೆ ಅದಕ್ಕೆ ಸುತ್ತಾಕತ್ತಾಳ. ಮುಂಜಾನೆ ಕೇಳಿದೆ, ತಾಯಿ ಯಾಕೆ ಸುತ್ತಾಕತ್ತಿದ್ದಿ ಪತ್ರಿ ಗಿಡನ, ರಾತ್ರಿ ಬಂದು ಸುತ್ತಿಯಲ್ಲ ಅದಕ್ಕೆ? ಮಕ್ಕಳ ಸಲುವಾಗಿ ಹೌದನು. ನಾನಂದೆ ಮತ್ತು ನಿಮ್ಮ ಯಜಮಾನ ಎಲ್ಲಿ ಅದಾನ? ನಮ್ಮ ಯಜಮಾನ ಗೋವಾದಾಗ ಅದಾನ ಅಂದ್ಲಕ್ಕಿ. ಗೋವಾದಾಗ ಗಂಡ, ಕರ್ನಾಟಕದ ಹೆಣ್ತಿದ್ರು ಮಕ್ಕಳಕ್ಕವನು. ಎಲ್ಲಿ ಇರಬೇಕು, ಹೆಂಗೆ ಇರಬೇಕು ಅನ್ನೋದು ಬೇಕಲ್ಲ. ಮಕ್ಕಳು ಕೊಡ್ತಾರ ಅಂತ ತಿಳ್ಕೊಂಡ ಬಳಿಕ ಏನೆಲ್ಲ ಹೋಗುತ್ತಿರ್ತದೆ, ಜನ ಎಲ್ಲೆಲ್ಲ ಹೋಗಿ ಬರ್ತೈತಿ. ಮಕ್ಕಳ ಸಲುವಾಗಿ ಏನೆಲ್ಲ ಹೋಗಿ ಬರ್ತಿರ್ತೈತಿ. ಯಾರೋ ಒಬ್ರು ಹೇಳಿದ್ರಂತ, ಇಂತಲ್ಲ ಮಕ್ಕಳು ಕೊಡ್ತಾರ, ಹೋಗಿ ಬಾ ಅಂತ ತಿಳ್ಕೊಂಡ ಬಳಿಕ ಹೋದಂತ. ಅವಾಗ ಹೋದ ಬಳಿಕ ಅವ್ರು ಪೂಜಾರಿ ಅರ್ಚಕರು ಹೇಳಿದ್ರಂತ, ಒಂದು 5 ಅಮಾಸಿ ಬಾ. 5 ಅಮಾಸಿ ಬಂದಂತ. ಮತ್ತು 5 ಅಮಾಸಿ ಆದ ಬಳಿಕ ಕೇಳಿದಂತ ಪೂಜಾರಿಯನ್ನ, ಏನ್ರಿ ಮಕ್ಕಳು ಕೊಡವಲ್ರಿ, ಮಕ್ಕಳು ಕೊಡ್ತಾರೆ ಅಂತ ತಿಳ್ಕೊಂಡು ಎಲ್ಲ ಪ್ರಸಿದ್ಧ ಆಗೈತಿ, ನೀವು ನೋಡಿದ್ರೆ ಮಕ್ಕಳು ಕೊಡವಲ್ರಿ. ಆಯ್ತು ಮರಮಯ್ಯ, ಇನ್ನೊಂದು 5 ಅಮಾಸಿ ಬಾ. ಮತ್ತು 10 ಅಮಾಸಿ ಬಂದ. 10 ಅಮಾಸಿ ಬಂದು ಮತ್ತೆ ಪೂಜಾರಿ ಊಟ ಗುದ್ದಾಡಕೈತಿ. ಏನ್ರಿ ನೀವು ಒಟ್ಟ ಮಕ್ಕಳು ಕೊಡವಲ್ರಿ, ಮಕ್ಕಳು ಕೊಡ್ತಾರೆ ಅಂತ ತಿಳ್ಕೊಂಡ ಬಳಿಕ ಇನ್ನೊಂದು ಅಮಾಸಿ ಬಾತಪ್ಪ ಅಂತ ತಿಳ್ಕೊಂಡ್ರು. ಇನ್ನೊಂದು ಅಮಾಸಿನೂ ಬಂದ, ಗುದ್ದಾಡಕತ್ತಿದ. ಏನಪ್ಪ ಮಕ್ಕಳು ಕೊಡ್ತಾರೆ ಅಂತ ಬಂದು 11 ಅಮಾಸಿ ಆದ್ರೆ ಮಕ್ಕಳು ಕೊಡಕ್ಕೆ ತಯಾರಿಲ್ಲ, ನೀವೇ ಅಂತ ತಿಳ್ಕೊಂಡು ಹಿಂಗೆ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವ್ರು ಅಂದ್ರಂತ ಅರ್ಚಕರು ಪೂಜೆ ಮಾಡ್ತಕ್ಕಂಥವ್ರು, ತಮ್ಮ ಎಷ್ಟು ಸಾರ ಬಂದ್ರು ನೀವು ಒಬ್ಬನ ಬರಕತ್ತಿದಿ, ಮತ್ತು ನೀನು ಹೆಣ್ತಿನ ಕರ್ಕೊಂಬಂದಿಲ್ಲಲ್ಲ ಒಟ್ಟ ಬಂದ್ರಾಗ, ಮತ್ತು ನಿನ್ನ ಹೆಣ್ತಿಲ್ಲದಾಳ, ನನಗಿನ್ನೂ ಮದುವೆ ಆಗಿಲ್ಲ ಅಂದಂತವ. ನನಗಿನ್ನೂ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವ್ರು ಅಂದ್ರಂತ, ನೋಡ್ತಮ್ಮ ಮದುವೆ ಆಗಿದ್ರೆ ಮಕ್ಕಳಕ್ಕವ, ನಮಗೆ ಮೋಕ್ಷ ಪಡಬೇಕಾದ್ರೆ ಗುರು ನಮ್ಮ ಹತ್ರ ಇರಬೇಕು ಅಂತ ತಿಳ್ಕೊಂಡಂತಾರೆ. ಹಂಗೆ ಆ ತಾಯಿ ವ್ರತವನ್ನು ಮಾಡಬೇಕಾದ್ರೆ ಹಿಂಗೆ ಮಾಡಿದ್ಲಲ್ಲ. ಕ್ರಮ ತಪ್ಪಿ ನಡೆದರೆ ಕಷ್ಟ ಮಿನ್ನುಂಟೆ ಎನ್ನುವ ಹಾಗೆ ಒಂದಿಷ್ಟು ಕ್ರಮ ತಪ್ಪಲಿಲ್ಲ. 5 ಸೋಮವಾರಗಳ ಪರ್ಯಂತರ ಆ ತಾಯಿ ಹಿಂಗೆ ವ್ರತವನ್ನು ಮಾಡ್ತಾಳೆ, ಉಪವಾಸವನ್ನು ಮಾಡ್ತಾಳೆ. ಇಬ್ಬರೂ ಕೂಡ ಮಾಡಿಕೊಂಡು ರಾತ್ರಿ ಸಮಯ ಹಿಂಗೆ ಹಗಲೆಲ್ಲ ಕೂಡ ರಾತ್ರಿ ಆದ ಬಳಿಕ ಹಗಲೆಲ್ಲ ಕೂಡ ಶಿವಸ್ಮರಣೆ ಮಾಡ್ತಾರೆ. ಶಿವ 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 ಅನ್ಕೊಂತ ಹಿಂಗೆ ರಾತ್ರಿ ಮಲ್ಕೊಂಡ್ರೆ, ರಾತ್ರಿ ಸಮಯದಾಗ ಮಲ್ಕೊಂಡಾಗ ಸಂಗಮನವರು ಶರಣರ ನೆನಪಿರಲಿ, ಸಂಗಮನವರ ಕನಸಿನೊಳಗ ಪರಮಾತ್ಮ ಪ್ರತ್ಯಕ್ಷನಾದ. ಯಾರಿವ? ಈ ಕಡೆ ನೋಡ್ರಿ ತಾಯಂದ್ರ, ಯಾರು ಕನಸಿನಾಗ ಪ್ರತ್ಯಕ್ಷರಾದ್ರೆ? ಸಂಗಮನವರು ಕನಸಿನಾಗ ಪರಮಾತ್ಮ ಬಂದ. ನಿಮ್ಮ ಕನಸಿನಾಗ ಇಷ್ಟೆಲ್ಲ ಭಕ್ತಿಯಿಂದ ಪುರಾಣ ಕೇಳಾಕತ್ತೀರಿ, ಇಷ್ಟು ವರ್ಷ ಆಗೈತೆ. ರುದ್ರಮುನೀಶ್ವರ ಯಾವಾಗಾರ ಬಂದಾನ ನಿಮ್ಮ ಕನಸಿನಾಗ? ಯಾವಾಗಾರ ಬಂದಾನ? ಯಾರು ಎಂದು ಬರ್ಬೇಕಾದ ಪರಮಾತ್ಮ? ನೋಡು, ಸಂಗಮನವರ ಕನಸಿನೊಳಗೆ ಏನಂತ ತಿಳ್ಕೊಂಡ್ರೆ ಪರಮಾತ್ಮ ಬಂದಾನ. ಬಂದು ಹೇಳಕತ್ತಿನಂತ, ಸಂಗಮ ನಿನಗೆ ಈ ಜನ್ಮದಲ್ಲಿ 2 ಫಲಗಳು, ನಿನಗೆ ಈ ಜನ್ಮದೊಳಗೆ 2 ಮಕ್ಕಳಾಗ್ತವ. ಮೊದಲನೇ ಮಗ ನಿನ್ನ ಅಕ್ಕನಾಗಿರ್ತಕ್ಕಂಥ ಮಡಿಯಮ್ಮನವರ ಹುಡಿ ಒಳಗೆ ಹಾಕಬೇಕು ಅಂತ ತಿಳ್ಕೊಂಡ್ರು. ನೋಡಿ ಹೆಂಗಿರ್ಬೇಕು. 2ನೇ ಮಗ ಅವ ನಿನ್ನ ಮಗ ಅಂತ ತಿಳ್ಕೊಂಡ್ರು. ನಿಮ್ಮ ಅಕ್ಕನಿಗೆ ಈ ಜನ್ಮದಲ್ಲಿ ಮಕ್ಕಳಾಗುವಂಥ ಯೋಗವಿಲ್ಲ, ಹಾಗಾಗಿ ನಿನಗೆ 2 ಮಕ್ಕಳ ಕೊಡ್ತೀನಿ. ಮೊದಲನೇ ಮಗನನ್ನು ನೀನೇನು ಮಾಡಬೇಕು? ಸಂಗಮ ನಿನ್ನ ಅಕ್ಕನಾಗಿರ್ತಕ್ಕಂಥ
ಮಡಿಯಮ್ಮನವರ ಹುಡಿ ಒಳಗೆ ನೀ ಹಾಕಬೇಕು ಮೊದಲನೇ ಮಗನ್ನ. ಎರಡನೇ ಮಗನನ್ನು ನಿನ್ನ ಜೀವನಕ್ಕೆ, ನಿನ್ನ ಸಂಸಾರಕ್ಕೆ, ನಿನ್ನ ವಂಶ ಉದ್ಧಾರಕ್ಕೆ ನೀ ಇಟ್ಕೋಬೇಕು ಅಂತ ತಿಳ್ಕೊಂಡಂದಾಗ ಕನಸಿನಲ್ಲಿ ಶರಣರು ಪರಮಾತ್ಮ ಕನಸಿನಾಗ ಬಂದಾನ ಅಂತ ತಿಳ್ಕೊಂಡಂದ್ರೆ ನಿಮ್ಮೆಲ್ಲರ ಮನಸ್ಸು ಪವಿತ್ರ ಇದ್ದಾಗ ಮಾತ್ರ ಕನಸು ಬೀಳ್ತಾವೆ, ಇಲ್ಲಾಂದ್ರೆ ಬೀಳಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಅಂತಃಕರಣ ಅನ್ನೋದು ಏನೈತಲ್ಲ, ಅಂತಃಕರಣದೊಳಗೆ ಮನಸ್ಸು ಪರಿಶುದ್ಧವಾಗಿರ್ತಕ್ಕಂಥ ಸಮಯದೊಳಗೆ ಮಾತ್ರ ನಿಮಗೆಲ್ಲರಿಗೂ ಪರಮಾತ್ಮನ ಪ್ರತ್ಯಕ್ಷನಾಗಿ ಕನಸಿನಾಗ ಬಂದು ಆಶೀರ್ವಾದ ಮಾಡ್ತಾನೆ, ಇಲ್ಲಾಂದ್ರೆ ಮಾಡೋಕ್ಕಾಗಂಗಿಲ್ಲ. ನಿಮ್ಮ ಕನಸಿನಾಗ ಬಂದ ನನ್ನ ಪರಮಾತ್ಮ ಯಾವಾಗಾರ ಬಂದಾನ, ಹುಡುಗರು ಏಯ್ ಸುಮ್ಕೋದು. ನಿಮ್ಮ ಕನಸಿನಾಗ ಯಾರು ಬರ್ತಾರೆ ಹೇಳ್ರಿ? ನಾವು ಸ್ಮರಣೆ ಮಾಡಂಗಿಲ್ಲ, ಮಲ್ಕೋಬೇಕಾದ್ರೆ ಹೆಂಗೆ ಮಲ್ಕೊಂತೀವಿ ಹೇಳ್ರಿ? ಒಟ್ಟ ನಾವು ಶಿವ ಅಂತ ತಿಳ್ಕೊಳಂಗಿಲ್ಲ. ನಾವು ಶಿವ ಅಂದಿದ್ರೆ ನೆನಪಿಲ್ಲ. ಹಿಂಗೆ ಮಲ್ಕೋಬೇಕಾದ್ರೆ ಶಿವ ಅಂತ ಮಲ್ಕೊಳಂಗಿಲ್ಲ. ನಾವು ಟಿ ವಿ ನೋಡಿರ್ತೀವಿ, ಟಿ ವಿ ನೋಡ್ಕೊತ ಹಿಂಗೆ ಮಲ್ಕೊತೀವಿ. ಟಿ ವಿ ನೋಡಂಗಿಲ್ಲ, ಈಗ ಮಗ್ಲ ಮೊಬೈಲ್ ಐತಿ, ಈಗ ಮೊಬೈಲ್ ನೋಡ್ಕೊತ ಮಲ್ಕೊಂಡ್ಬಿಡ್ತೀವಿ. ಹೌದಾ? ಅದು ಮೊಬೈಲ್ ನೋಡ್ಕೊತ ಮಲ್ಕೊಂಡ್ಬಿಡ್ತೀವಿ. ಎಷ್ಟು ಅಡಾಪ್ಟ್ ಆಗಿವಿ ಮೊಬೈಲಿಗೆ ಅಂತ ತಿಳ್ಕೊಂಡ್ರೆ ಅಷ್ಟು ಅಡಾಪ್ಟ್ ಆಗಿಬಿಟ್ಟಿವಿ. ಎದ್ದ ಬಳಿಕ ನಮಗೆ ಶರಣರ ನೆನಪಿರಲಿ, ಕನಸಿನ್ಯಾಗ ಪರಮಾತ್ಮ ಬರೋದು ಅದು ಭಾಳ ಪುಣ್ಯ. ದೈವಿ ಕನಸು ಅಂತ ಕರೀತಾರೆ. ಕೆಟ್ಟ ಕನಸು ಬೇರೆ, ದೈವಿ ಕನಸು ಅಂತ ತಿಳ್ಕೊಂಡು ಕರೀತಾರೆ. ಹಂಗೆ ಕನಸುಗಳು ಬೀಳೋದು ಬೇರೆ. ನಾನು ಕೊಪ್ಪಳ ಮಟ್ಟಕ್ಕೆ ಹೋಗಿದ್ದೀನಿ ರೀ. ಕೊಪ್ಪಳಕ್ಕೆ ಹೋಗಿದ್ದೆ. ಹೋಗೋದ್ರಾಗ ಏನಾಯ್ತು, ತಡ ಆಗೈತೆ ಅಂತ ತಿಳ್ಕೊಂಡು ಊರಿಗೆ ಬರೋಕ್ಕೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಮಠಕ್ಕೆ ಹೋದ್ರೆ ಆತು, ಇವತ್ತು ಒಂದಿನ ಅಲ್ಲೇ ವಸ್ತಿ ಇದ್ರಾತ ಅಂತ ತಿಳ್ಕೊಂಡು ನಾನೇನು ಮಾಡಿದೆ, ಮಠಕ್ಕೆ ಹೋದಿನಿ ರೀ. ಮಠಕ್ಕೆ ಹೋಗಿ ಅಜ್ಜಾರನ ದರ್ಶನ ತೊಗೊಂಡೆ. ಬರ್ರಿ ಶಾಸ್ತ್ರಗಳು ಯಾಕೆ ಒತ್ತಾಗಿ ಬಂದಿರಲ್ಲ ಅಂದರು. ಇಲ್ಲರಪ್ಪ ನಾವು ಬೇರೆ ಕಡೆ ಹೋಗಿದ್ದೆ, ಹಿಂಗೆ ಬರೋದ್ರಾಗ ತಡ ಆತ್ರಿ. ಆಯ್ತು ಇವತ್ತು ಇಲ್ಲೇ ವಸ್ತಿ ಇರ ಅಂತ ತಿಳ್ಕೊಂಡಂದ್ರು. ಅವ್ರ ಜೊತೆಗೆ ಪ್ರಸಾದ ಮಾಡಿದೆ. ರಾತ್ರಿ ಪ್ರಸಾದ ಮಾಡಿದೆ. ಆದ ಬಳಿಕ ಏನಂತ ತಿಳ್ಕೊಂಡಂದ್ರೆ ಅವ್ರಂದ್ರೆ ಅಲ್ಲೇ ಮಲ್ಕೊಂತೀನಪ್ಪ ಅಂತ ತಿಳ್ಕೊಂಡಂದ್ರೆ. ಅವಾಗ ಹುಡುಗರು, ಶಾಲೆ ಹುಡುಗರು ಭಾಳ ಇದ್ವು ಆ ಕಡೆ ಹಳೆ ಮಠದಾಗ. ಅಲ್ಲೇ ಮಲ್ಕೊಂತೀನಿ ಬಿಡ್ರಿ, 8, 9ನೇ ತರಗತಿ ಹುಡುಗರು ಅದಾರ, ಆ ಕೋಣಿ ಒಳಗೆ ನಾ ಮಲ್ಕೊಂತೀನಿ ಬಿಡ್ರಿ ಅಂತ ತಿಳ್ಕೊಂಡಂದಾಗ ಅವ್ರ ಜೊತೆಗೆ ಹಿಂಗೆ ಮಲ್ಕೊಂಡೆ. ಹಿಂಗೆ ಮಲ್ಕೊಂಡಾಗ ನಾನು ಆ ಮಠಕ್ಕೆ ಹೋಗ್ಬೇಕಾದ್ರೆ ಮಠದ ಮುಂದಾಶಿ ಇನ್ನೇನು ಮಠಕ್ಕೆ ಹೊಂಟಿದ್ನಲ್ಲ, ಮಠಕ್ಕೆ ಹೋಗ್ಬೇಕಾದ್ರೆ ಅವಾಗ ಏನು ಸಾಯಂಕಾಲ ಒಬ್ಬ ಕೈಲಾಸಕ್ಕೆ ಹೋಗಿದ್ದೀನಿ ರೀ. ಅವ್ರ ಮುಂದೆ ಬಾಲಿಗೆ ಬಾರಿಸೋರು ಬಾರಿಸ್ತಿದ್ರು, ಇದು ಕೈಲಾಸಕ್ಕೆ ಹೋಗಿದ್ದರು. ಆ ಹೆಣ ನೋಡಿ ನಾನು ಮಠದಾಗ ಹೋಗಿದ್ದೆ. ಮಠದಾಗ ಹೋಗಿ ಹಿಂಗೆ ಮಲ್ಕೊಂಡು ಬಳಿಕ ಏನಾಯ್ತು ರೀ, ರಾತ್ರಿ 12 ಗಂಟೆ ಆಯ್ತು. ನನ್ನ ಮಗ್ಳು ಮಲ್ಕೊಂಡು ಆ ಹುಡುಗನ ಕತ್ತಿದ್ದು ಏನಂತ, ಬಂತೋ ಅಂದ. ನಾನು ಅಂದ್ಕೊಂಡೆ ಏನಂದ, ನೀವು ಬರಬೇಕಾದ್ರೆ ಅವನು ಕೈಲಾಸ ಕೊಂಟಾನಂತ ತಿಳ್ಕೊಂಡು ಹಿಂಗೆ ಬಂದೆ. ಅವನೇನಾರ ಕೋಣ್ಯಾಕೆ ಬಂದ ನಾನು ಹಂಗೆ ಅನ್ನೋದ್ರೆ ಅವ ಸುಮ್ಮನೆ ಇರಲಿಲ್ಲ ರೀ. ಅವ ಹಿಂಗೆ ಬಂತು ಅಂತಿದ್ರು, ಹಿಂಗೆ ಒಳ್ಳೆ ಮಕ್ಕೊಂಡವ. ಮತ್ತೆ ಯಪ್ಪ ಈ ಕೋಣ್ಯಾಗ ಬಂದಿದ್ದಾಗ ಅದ ನಾವು ಇವು ಕಾಣ್ತಿದ್ದಾಗ ಇದ್ದೇವು ಅಂತ ತಿಳ್ಕೊಂಡು ನಾ ಹಿಂಗೆ ಮಲ್ಕೊಂಡ್ರಿ. ಮತ್ತೆ ಹಿಂಗೆ ಮಲ್ಕೊಂಡು ಬಳಿಕ ಅವ ಏನಂದ, ಬಂತೋ ಗೋಲ್ ಅಂದ. ಹಿಂಗಂದ. ಮುಂಜಾನೆದ್ದ ಹುಡುಗನು ಕೇಳಿದೆ, ಯಾಕೆ ಓತಮ್ಮ ಹಿಂಗ್ಯಾಕೆ ಮಾತಾಡಕತ್ತಿದ್ದು, ಎದ್ದೇವು ಕಾಣತ್ತವನು. ಮತ್ತೇನೋ ಬಂತೋ ಗೋಲ್ ಅಂದಿಲ್ಲ. ಇವತ್ತು ಫುಟ್ಬಾಲ್ ಮ್ಯಾಚ್ ಐತ್ರಿ ಅಜ್ಜರ್ ಅಂದವ. ನಾವು ಯಾವ ರೀತಿ ಒಳಗೆ ಮನಸ್ಸಿನಾಗ ಇಟ್ಕೊಂಡು ಮಲ್ಕೊಂತೀವಲ್ಲ, ಹಂಗೆ ಸಂಗಮಾಂಬಿಯವರ ಕನಸಿನೊಳಗೆ ಪರಮಾತ್ಮ ಪ್ರತ್ಯಕ್ಷನಾದ, ಆಶೀರ್ವಾದ ಮಾಡಿದ, ನಿನಗೆ 2 ಫಲಗಳನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಮಾಯವಾದ. ಅದೇ ಸಮಯಕ್ಕೆ ಮಡಿಯಮ್ಮನವರ ಕನಸಿನಾಗ ಹೋಗಿ ಹೇಳಿದ, ಮಡಿಯಮ್ಮ ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗುವಂಥ ಯೋಗವಿಲ್ಲ, ನಿನ್ನ ತಂಗಿಯಾದ ಸಂಗಮಾಂಬಿಯವರಿಗೆ 2 ಮಕ್ಕಳ ಫಲವಾಗ್ತದ. ಮೊದಲನೇ ಮಗ ಅವ ನಿನ್ನ ಮಗ ಅಂತ ತಿಳಿದುಕೋ. ನಿನ್ನ ಹುಡಿ ಒಳಗೆ ನಿಮ್ಮ ತಂಗಿ ನಿನ್ನ ಹುಡಿ ಒಳಗೆ ಹಾಕ್ತಾಳ, ಅವನೇ ನಿನ್ನ ಮಗ ಅಂತ ತಿಳಿದುಕೋ. ಆಶೀರ್ವಾದ ಮಾಡಿ ಪರಮಾತ್ಮ ಮಾಯವಾದಂಥ. ಮುಂಜಾನೆದ್ದ ಬಳಿಕ ಸಂಗಮ್ನವರು ಓಡಿ ಬರಾಕತ್ತಿದ್ರಂತ. ಅಕ್ಕ ನಾನೊಂದು ಕನಸ ಕಂಡಿ ಅಂದಳು. ಹೌದೇನ? ಏನು ಕನಸಿನಾಗ ಪರಮಾತ್ಮ ಬಂದಿದ್ದಕ್ಕ, ನನಗೆ ಮಕ್ಕಳಾಗುವಂಥ ಯೋಗ ಅದ, ಮಕ್ಕಳು ಅಕ್ಕವ ಅಂತ ತಿಳ್ಕೊಂಡಂತಾರ. ಹೌದೇ, ಚಲೋ ಆಯ್ತು, ನಿನಗಾದ್ರಷ್ಟ ನನಗಾದ್ರಷ್ಟ. ಏನಂದ, ಇಲ್ಲಕ್ಕ ನನಗೆ 2 ಮಕ್ಕಳು ಫಲ ಕೊಡ್ತೀನಿ ಅಂತ ತಿಳ್ಕೊಂಡಂದ. ಅದು ಮೊದಲನೇ ಮಗ ನಿನ್ನ ಉಡಿ ಒಳಗೆ ಹಾಕು ಅಂತ ತಿಳ್ಕೊಂಡಂದ. ಹೌದವ್ವ, ನನಗೆ ಮಕ್ಕಳಾಗುವಂಥ ಯೋಗ ಇಲ್ಲ, ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗಂಗಿಲ್ಲ, ನಿನ್ನ ತಂಗಿಯಾದ ಸಂಗಮನವರಿಗೆ ಮಕ್ಕಳಾಗ್ತವ, ಮೊದಲನೇ ಮಗ ನಿನ್ನ ಮಗ ಅಂತ ತಿಳ್ಕೊಂಡು ಹೇಳಿದ. ಹೌದೇ, ಆಗ್ಲಕ್ಕ ಅಷ್ಟೇ ಆಗ್ಲಿ ಅಂತ ತಿಳ್ಕೊಂಡ ಬಳಿಕ ಮುಂದೆ ದಿನಗಳ ಕಳೆದ ಬಳಿಕ ಸಂಗಮಾಂಬಿಯವರು 3 ತಿಂಗಳ ಗರ್ಭಿಣಿ. 6 ತಿಂಗಳ ಕಳೆಯಿತು. ಆದರೆ ಆದೈನವರು ಸಂಸ್ಕಾರ ಅಂತ ತಿಳ್ಕೊಂಡಂತಾರ, ಗರ್ಭಕ್ಕೆ ಲಿಂಗ ದೀಕ್ಷೆಯನ್ನು ಕೊಡಿಸ್ತಾರೆ. ಲಿಂಗ ದೀಕ್ಷೆಯನ್ನು ಕೊಡಿಸಿದ್ರಂತ. 6 ತಿಂಗಳ ಕಳೆಯಿತು. ಮುಂದೆ ನೀವೆಲ್ಲರೂ 8 ತಿಂಗಳಾದ ಬಳಿಕ ಆ ಸೀಮಂತ ಕಾರಣ ಅಂತ ತಿಳ್ಕೊಂಡು ಮಾಡ್ತಾರೆ. ಹಂಗೆ ಅವತ್ತಿನ ದಿನಮಾನದಲ್ಲಿ ಸಂಗಮನವರಿಗೆ ಸೀಮಂತ ಕಾರಣ ಮಾಡಿದರು. ಮುಂದೆ ದಿನಗಳ ಕಳೆಯಿತು.
ದಿನಗಳ ಕಳೆದ ಬಳಿಕ ಶರಣರ ನೆನಪಿರಲಿ, ಆ ಅರಳಗುಂಡಿಗೆ ಒಳಗೆ ಏನಂತ ತಿಳ್ಕೊಂಡು ಅಂದ್ರೆ ಅವತ್ತಿನ ದಿನಮಾನದಲ್ಲಿ ಆದಯ್ಯ ಮತ್ತು ಮಡಿಯಮ್ಮನವರು ಮಲಕಪ್ಪ ಸಂಗಮಾಂಬಿಯವರು ಯಾಕಂತ ತಿಳ್ಕೊಂಡ್ರೆ ಅಷ್ಟು ದಿನಗಳ ಪರ್ಯಂತರ, ಅಷ್ಟು ದಿನಗಳ ಆದ ಬಳಿಕ, ಸುಮಾರು ವರ್ಷಗಳ ಆದ ಬಳಿಕ ನಮಗೆ ಮಕ್ಕಳ ಭಾಗ್ಯವನ್ನು ಕರುಣಿಸ್ಯಾನ ಪರಮಾತ್ಮ ಅಂದ ಬಳಿಕ ನಾನು ತವರ ಮನೆಗೆ ಕಳಿಸಬಾರ್ದಂತ ತಿಳ್ಕೊಂಡು ಸಂಗಮಾಂಬಿಯವರನ್ನು ಅರಳಗುಂಡಿಗೆ ಒಳಗೆ ಇಟ್ಟುಕೊಂಡ್ರು. ಅರಳಗುಂಡಿಗೆ ಒಳಗನೆ ಇಟ್ಟುಕೊಂಡ್ರಂತ. ಅವಾಗ ದಿನಗಳು ಕಳೆಯಿತು. ಕಳೆದ ಬಳಿಕ ಶುಭ ದಿನ 1668ರಲ್ಲಿ ಪುಷ್ಯ ಮಾಸದೊಳಗ ಷಷ್ಠಿ ದಿನ ಹೇಮಂತ ಋತುವಿನೊಳಗ ಸೋಮವಾರ ಬೆಳಗಿನ ಜಾವ ಚಿತ್ತಾ ನಕ್ಷತ್ರದಲ್ಲಿ ಅರಳಗುಂಡಿಗೆ ಒಳಗ ಸಂಗಮಾಂಬೆ ತಾಯಿಯವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮಹಾತ್ಮ ಶರಣಬಸವೇಶ್ವರ ಮಹಾರಾಜ್ ಕಿ, ರುದ್ರಮುನೀಶ್ವರ ಮಹಾರಾಜ್ ಕಿ. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಆ ಮಗು ಗಂಡು ಮಗು ಜನನವಾಯಿತು. ಗುರುಗಳಿಗೆ ಹೇಳಿದರು, ಯಪ್ಪ ಗಂಡು ಮಗು ಆಗೈತಿ, ಹೆಸರು ಎಂದಿಡಬೇಕಂತ ತಿಳ್ಕೊಂಡು ಅಂದಾಗ ಕಲಿಕೇರಿ ಮರಳಾದನ್ನು ಕರ್ಕೊಂಡು ಬರ್ತಾರೆ. 13 ದಿನದಲ್ಲಿ ಆ ಮಗುವಿಗೆ ನಾಮಕರಣ ಮಾಡುತ್ತಾರೆ. ಅಂಥ ಒಂದು ಕಾರ್ಯಕ್ರಮವನ್ನು ತಾಯಂದರು ಸ್ವಲ್ಪ ತಡವಾಯಿತು, ಯಾಕಂದರೆ ವಿಷಯಗಳನ್ನು ಮುಂದಕ್ಕೆ ಹೋಗಿದಾಗಬೇಕಾಗಿತ್ತು. ಅದಕ್ಕೆ ಆ ಕಾರ್ಯಕ್ರಮ ನೆರವೇರಿಸಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.